ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಈಗ ನಿಮ್ಮ ಒಂದು ಥರ್ಡ್ ಸೆಮಿನ ಕೊನೆಯ ಎಕ್ಸಾಮ್ ಯಾವುದು ಜಾವ. ಆ್ಯಂಡ್ ಆಲ್ಸೋ ಈ ಒಂದು ಎಕ್ಸಾಮಿಗೆ 6 ಡೇಸ್ ಟೈಮ್ ಗ್ಯಾಪ್ ಇದೆ ಅಲ್ವಾ. ಸೊ ಖಂಡಿತವಾಗಿಯೂ ನೀವೆಲ್ಲನೂ ಚೆನ್ನಾಗಿ ಬರೀತೀರಾ ಅಂತ ನನಗೆ ಗೊತ್ತಿದೆ. ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ಜಾವ ವಿಡಿಯೋಸ್ನ ನಾವು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತಿದ್ದೀವಿ. ಆ್ಯಂಡ್ ಡೋಂಟ್ ವರಿ, ನೀವು ಈ ಒಂದು ಸಬ್ಜೆಕ್ಟಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋ ಹಾಗೆಯೇ ನಾವು ಹೇಳ್ಕೊಡ್ತೀವಿ. ಸೊ ಈ ಒಂದು ಸಬ್ಜೆಕ್ಟ್ ನೇಮ್ ಏನಿದೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ ಜಾವಾ, ಆ್ಯಂಡ್ ಇದರ ಸಬ್ಜೆಕ್ಟ್ ಕೋಡ್ ಬಂದು BCS 306A. ಸೊ ಈ ಒಂದು ಏನಿದೆ ಅಲ್ವಾ, ಈ ಜಾವಾ ಅನ್ನೋದು ಇದು ಕಂಪ್ಲೀಟ್ ಥಿಯರಿ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಲಾಜಿಕಲ್ ಅಂತಾನೆ ಅನ್ಬೋದು. ನಿಮಗೆ ಇದರಲ್ಲಿ ಬೇಸಿಕ್ಸ್ ಅನ್ನೋದು ಗೊತ್ತಿದ್ರೆ ಆಲ್ಮೋಸ್ಟ್ ನೀವು ಎಲ್ಲದನ್ನು ಈಸಿಯಾಗೇ ಬರೆದು ಈಸಿಯಾಗಿ ಸ್ಕೋರ್ ಅನ್ನೋದು ಮಾಡ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ, ಈ ಒಂದು ಮಾಡ್ಯೂಲಲ್ಲಿ ನಾವು ಪ್ರತಿಯೊಂದು ಥಿಯರಿ ಅಂತ ಸಪ್ರೇಟಾಗಿ ಏನು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಬಿಕಾಸ್ ಇದು ಥಿಯರಿ ನೀವು ಕಂಪ್ಲೀಟಾಗಿ ಓದ್ಕೊಂಡ್ರೆ ಅದು ವೇಸ್ಟ್ ಅಂತಲೇ ಹೇಳ್ಬೋದು. ಏಕೆಂದರೆ ಅದನ್ನೇ ನಿಮಗೆ ಕ್ವೆಶನ್ಸ್ ಆಗಿ ಕೊಡ್ತಾರೆ. ಸೊ ನಾನು ಡೈರೆಕ್ಟಾಗಿ ನಿಮ್ಮ ಒಂದು ಎಲ್ಲ ಮಾಡೆಲ್ ಕ್ವೆಶನ್ ಪೇಪರ್ಸ್, ಅದೇ ರೀತಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ರೆಫರ್ ಮಾಡಿ ಈ ಒಂದು ಕ್ವೆಶನ್ಸ್ ಅನ್ನೋದನ್ನು ಮಾಡಿದ್ದೀನಿ. ಆಲ್ಮೋಸ್ಟ್ 9 to 10 ಕ್ವೆಶನ್ಸ್ ಇರ್ಬೋದು. ಸೊ ನೀವು ಇಷ್ಟೊಂದು ಕ್ವೆಶನ್ಸ್ನ ಓದ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಮಾರ್ಕ್ಸ್ ಅನ್ನೋದು ಬಂದೇ ಬರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಈ ಒಂದು ವಿಡಿಯೋಲಿ ವಾಯ್ಸ್ ಏನಾದರೂ ತುಂಬ ಲೌಡ್ ಇತ್ತು ಅಂದರೆ ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಆ್ಯಂಡ್ ಐ ರಿಯಲಿ ಫೆಲ್ಟ್ ಬ್ಯಾಡ್ ಅಬೌಟ್ ಪ್ರೀವಿಯಸ್ ಓ ಎಸ್ದು. ಸೊ ಅದರಲ್ಲಿ ನಾನು ನೋಡಿದೆ, ಆ ಓ ಎಸ್ಸಲ್ಲಿ ಆಲ್ಮೋಸ್ಟ್ ವಾಯ್ಸ್ ಅನ್ನೋದು ಕ್ಲಿಯರೇ ಇರಲಿಲ್ಲ. ಸೊ ಐ ರಿಯಲಿ ಫೆಲ್ಟ್ ಬ್ಯಾಡ್ ಅಬೌಟ್ ದಟ್, ಆ್ಯಂಡ್ ನನ್ನ ಒಂದು ಸಿನ್ಸಿಯರ್ ಅಪಾಲಜಿಸೂ ಇರುತ್ತೆ. ಸೊ ಅದೇ ಒಂದು ರೀಸನ್ಗೆ ನಾನು ಈ ಒಂದು ವಿಡಿಯೋನ ಒಂದು ಸ್ವಲ್ಪ ಲೌಡಾಗಿ ಮಾತಾಡಿ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ಹಾಗಾದರೆ ಬನ್ನಿ, ಮಾಡ್ಯೂಲ್ 1 ಏನಿದೆ ಅನ್ನೋದು ನೋಡೋಣ. ಸೊ ಇದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಯಾವುದು, ಎಕ್ಸ್ಪ್ಲೈನ್ ದ 3 oops ಪ್ರಿನ್ಸಿಪಲ್ಸ್. ಸೊ ಇದು ಬಂದು ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್. ಈಗ ನೀವು ಇದನ್ನು ತಿಳ್ಕೊಳಕ್ಕೂ ಮುಂಚೆ ಫಸ್ಟ್ ಊಪ್ಸ್ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು ಅಲ್ವಾ. ಸೊ ಊಪ್ಸ್ ಅಂದರೆ ಅದು ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅನ್ನೋದು, ಅದರ ಒಂದು ಅಬ್ರಿವೇಷನ್ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಬಟ್ ಸ್ಟಿಲ್ ಊಪ್ಸ್ ಅನ್ನೋದು ಜಾವಾಗೆ ಫಂಡಮೆಂಟಲ್. ಸೊ ನೀವು ಯಾವುದೇ ಒಂದು ಜಾವಾ ಪ್ರೋಗ್ರಾಮ್ನ ಬರೆದ್ರೂ ಅದು ಆಲ್ಮೋಸ್ಟ್ ಯಾವುದೋ ಒಂದು ಎಕ್ಸ್ಟೆಂಟಿಗೆ ಆಬ್ಜೆಕ್ಟ್ ಓರಿಯೆಂಟೆಡ್ಡೇ ಆಗಿರುತ್ತೆ. ಸೊ ಅದು ಬಂದು ಉಪ್ಸ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ನೀವು ಜಾವಾ ಅಂದ್ರೇ ನಿಮಗೆ ಫಸ್ಟ್ ನೆನಪಾಗಬೇಕಾಗಿರೋದೇನು, ಅಬ್ಸ್ಟ್ರಾಕ್ಷನ್. ಸೊ ಅಬ್ಸ್ಟ್ರಾಕ್ಷನ್ ಅಂದರೆ ಏನು, ಈಗ ನಿಮಗೆ ಅಂದರೆ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ದ ಎಸೆನ್ಷಿಯಲ್ ಥಿಂಗ್ಸ್ ಟು ಬಿ ನೋನ್ ಆ್ಯಂಡ್ ಇಗ್ನೋರಿಂಗ್ ದ ನಾನ್ ಎಸೆನ್ಷಿಯಲ್ ಥಿಂಗ್ಸ್ ಟು ಬಿ ಅನ್ನೋನ್. ಅಂದರೆ ಏನು ಹೇಳಿ, ಈಗ ನಿಮ್ಗೆ ಯಾವ್ಯಾವ್ದು ಬೇಕೋ ಅದನ್ನು ಮಾತ್ರನೇ ನೀವು ನೆನಪಿಸ್ಕೊಂಡು, ಇನ್ನು ಬೇಡ ಇರೋದೇನಿರುತ್ತೆ ಅಲ್ವಾ ನಾನ್ ಎಸೆನ್ಷಿಯಲ್, ಅದನ್ನೆಲ್ಲನೂ ಇಗ್ನೋರ್ ಮಾಡೋದು ಅಥವಾ ಮರೆಯೋದು. ಸೊ ಈಗ ಫಾರ್ ಎಕ್ಸಾಂಪಲ್, ನೀವೊಂದು ಕಾರ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಕಾರಲ್ಲಿ ಥೌಸಂಡ್ಸ್ ಆಫ್ ಇಂಡಿವಿಜುವಲ್ ಪಾರ್ಟ್ಸ್ ಅನ್ನೋದು ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ರೇಕ್ ಸಿಸ್ಟಮ್ ಆಗಿರ್ಬೋದು, ಇಂಜಿನ್ ಆಗಿರ್ಬೋದು, ಇವೆಲ್ಲ ಏನು ಸಪ್ರೇಟ್ ಇಂಡಿವಿಜುವಲ್ ಪಾರ್ಟ್ಸ್ ಅಲ್ವಾ. ಬಟ್ ನೀವು ಅಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ನ ನೋಡಿದಾಗ ಅದನ್ನು ಏನಂತ ಕನ್ಸಿಡರ್ ಮಾಡ್ತೀರಾ ಅಲ್ಲ, ಅದು ಏನು ಅಂದರೆ ಅದು ಕಾರ್ ಅಂತಾನೆ ಅಂತೀರಾ ಅಲ್ವಾ. ಸೊ ಇಲ್ಲಿ ನೀವು ಏನು ಮಾಡ್ತಿದ್ದೀರಾ, ಆ ನಾನ್ ಎಸೆನ್ಷಿಯಲ್ ಈ ಇಂಜಿನ್ನು ಈ ಬ್ರೇಕ್ ಇದನ್ನೆಲ್ಲನೂ ಮರಿತಿದ್ದೀರಾ. ಆ್ಯಂಡ್ ನೀವು ಅದನ್ನು ಆಬ್ಜೆಕ್ಟ್ನ ಏನಂತ ಕನ್ಸಿಡರ್ ಮಾಡ್ಕೋತಿದ್ದೀರಾ, ಕಾರ್ ಅಂತಾನೆ ಕನ್ಸಿಡರ್ ಮಾಡ್ಕೋತಿದ್ದೀರಾ. ಇದೇನು ಅಬ್ಸ್ಟ್ರಾಕ್ಷನ್. ಆ್ಯಂಡ್ ಈಗ ನಾವು ಇದು ಬೇಸಿಕ್ಸ್ ನೋಡಿದ್ವಲ್ವಾ, ಈಗ ಈ ಕ್ವೆಶನ್ನ ನೋಡೋಣ. ಸೊ ಇದ್ರಲ್ಲಿ ಫಸ್ಟ್ ಏನಿದೆ, 3 oops ಪ್ರಿನ್ಸಿಪಲ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಅಲ್ವಾ. ಸೊ ಇದೇನು ಪ್ರೀವಿಯಸ್ ಇಯರ್ ಕ್ವೆಶನ್ ಅಂತ ನಾನು ಮೊದಲಿಗೆನೇ ಹೇಳಿದ್ದೀನಿ. ಸೊ ಇದರಲ್ಲಿ 3 ಪ್ರಿನ್ಸಿಪಲ್ಸ್ ಯಾವುದು, ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್ ಆ್ಯಂಡ್ ಪಾಲಿಮಾರ್ಫಿಸಮ್. ಸೊ ಈಗ ನಾವು ಫಸ್ಟ್ ಏನು, ಎನ್ಕ್ಯಾಪ್ಸುಲೇಷನ್ ಇಸ್ ದ ಮೆಕ್ಯಾನಿಸಮ್ ದಟ್ ಬೈಂಡ್ಸ್ ಟುಗೆದರ್ ಕೋಡ್ ಆ್ಯಂಡ್ ಡೇಟಾ. ಇಟ್ ಮ್ಯಾನಿಪುಲೇಟ್ಸ್ ಆ್ಯಂಡ್ ಕೀಪ್ಸ್ ಬೋತ್ ಸೇಫ್ ಫ್ರಮ್ ಔಟ್ಸೈಡ್ ಇಂಟರ್ಫೆರೆನ್ಸ್ ಆರ್ ಮಿಸ್ಯೂಸ್. ಅಂದರೆ ಈ ಎನ್ಕ್ಯಾಪ್ಸುಲೇಷನ್ ಅನ್ನೋದು ಒಂದು ಮೆಕ್ಯಾನಿಸಮ್. ಇದೇನು ಮಾಡುತ್ತೆ, ನಾವು ಬರ್ತಿರೋ ಕೋಡ್ನ ಮತ್ತು ಡೇಟಾನ ಮ್ಯಾನುಪ್ಯುಲೇಟ್ ಅಂದರೆ ಏನು, ಮಾಡಿಫೈ ಮಾಡಿ ಆ ಕೋಡ್ ಮತ್ತು ಡೇಟಾನ ಸೇಫಾಗಿ ಇಟ್ಕೊಳುತ್ತೆ. ಏನಿಂದ ಅಂದರೆ ಔಟ್ಸೈಡ್ ಯಾರೂ ಅದನ್ನು ಆಕ್ಸೆಸ್ ಮಾಡ್ಕೋದಿರ, ಅದೇ ರೀತಿನೇ ಯಾವುದೇ ಒಂದು ಮಿಸ್ಯೂಸ್ ಆಗದಿರ ಈ ಎನ್ಕ್ಯಾಪ್ಸುಲೇಷನ್ ಅನ್ನೋದು ಅದನ್ನು ಅಂದರೆ ಒಂದು ಸೇಫ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್, ಒನ್ ವೇ ಟು ಥಿಂಕ್ ಅಬೌಟ್ ಎನ್ಕ್ಯಾಪ್ಸುಲೇಷನ್ ಈಸ್ ಆಸ್ ಅ ಪ್ರೊಟೆಕ್ಟಿವ್ ರ್ಯಾಪರ್ ದಟ್ ಪ್ರಿವೆಂಟ್ಸ್ ಡೇಟಾ ಆ್ಯಂಡ್ ಕೋಡ್ ಫ್ರಮ್ ಬೀಯಿಂಗ್ ಆರ್ಬಿಟರ್ಲಿ ಆಕ್ಸೆಸ್ಡ್ ಬೈ ಅದರ್ ಕೋಡ್ ಡಿಫೈನ್ಡ್ ಔಟ್ಸೈಡ್ ದ ರ್ಯಾಪರ್. ಅಂದರೆ ಈ ಒಂದು ಏನು ಮಾಡ್ಬೋದು ಗೊತ್ತಾ, ನಾವು ಇದನ್ನು ಎನ್ಕ್ಯಾಪ್ಸುಲೇಷನ್ನ ಇನ್ನೊಂದು ವೇಯಲ್ಲಿ ಹೇಗೆ ಹೇಳ್ಬೋದು ಅಂದರೆ, ಇದನ್ನು ಒಂದು ಪ್ರೊಟೆಕ್ಟಿವ್ ರ್ಯಾಪರ್ ಅಂತಲೇ ಅನ್ಬೋದು. ರ್ಯಾಪರ್ ಅಂದರೆ ಏನು, ಒಂದು ಕವರ್. ಸೊ ಇದು ಏನು ಮಾಡುತ್ತೆ, ಕೋಡ್ ಮತ್ತು ಡೇಟಾನ, ಅಂದರೆ ಈಗ ಯಾರೋ ಒಬ್ಬರು ಅದನ್ನು ಇಲ್ಲೀಗಲ್ ಆಗಿ ಆಕ್ಸೆಸ್ ಮಾಡ್ಕೋದಿರ, ಅಂದರೆ ಈ ಒಂದು ಕವರ್ ಅಂತ ಹೇಳಿದೆ ಅಲ್ವಾ, ಆ ಕವರ್ ಹೊರಗಡೆ ಇರೋದು, ಆ ಕವರ್ ಹೊರಗೆ ಯಾರ್ಯಾರು ಇರ್ತಾರೆ ಅಲ್ವಾ, ಅವ್ರು ಯಾರೂ ಅದನ್ನು ಆಕ್ಸೆಸ್ ಮಾಡ್ಕೋದಿರ, ಕವರ್ ಒಳಗೆ ಯಾರಿರ್ತಾರೆ ಅವ್ರು ಮಾತ್ರನೇ ಆಕ್ಸೆಸ್ ಮಾಡ್ಕೊಳೋ ಹಂಗೆ ಸೇವ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್, access to the code and data inside the wrapper is tightly controlled through a well-defined interface. ಅಂದರೆ
ಈ ಒಂದು ಡೇಟಾ ಮತ್ತು ಕೋಡ್ ಏನಿದೆ ಅಲ್ವಾ ರ್ಯಾಪರ್ ಒಳಗೆ ಇದನ್ನು ನಾವು ಸ್ಟ್ರಿಕ್ಟಾಗಿ ಟೈಟ್ಲಿ ಒಂದು ಕಂಟ್ರೋಲ್ ಮಾಡ್ತೀವಿ. ಅಂದರೆ ಒಂದು ವೆಲ್ ಡಿಫೈನ್ಡ್ ಇಂಟರ್ಫೇಸ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ಕಂಟ್ರೋಲ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಈಚ್ ಮೆಥಡ್ ಆರ್ ವೇರಿಯಬಲ್ ಇನ್ ಅ ಕ್ಲಾಸ್ ಇಸ್ ಮೇ ಬಿ ಮಾರ್ಕ್ಡ್ ಆಸ್ ಪ್ರೈವೇಟ್ ಆರ್ ಪಬ್ಲಿಕ್. ಸೊ ಈ ಒಂದು ಮೆಥಡ್ ಏನಿರುತ್ತೆ ಅಲ್ವಾ ಪ್ರತಿಯೊಂದು ಮೆಥಡು ಅಥವಾ ವೇರಿಯಬಲ್ ಕ್ಲಾಸ್ ಒಳಗೆ ಇರೋದನ್ನು ನಾವು ಪ್ರೈವೇಟ್ ಅಥವಾ ಪಬ್ಲಿಕ್ ಆಗಿ ಮಾರ್ಕ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಅದರ ಡಯಾಗ್ರಾಮ್ ಏನಿದೆ, ಈ ಒಂದು ಶೇಡ್ ಮಾಡದೇ ಇರೋದೇನಿದೆ ಅದು ಪಬ್ಲಿಕ್. ಸೊ ಇಲ್ಲಿ ನಾನು ಪ್ರೈವೇಟ್ ಅಂತ ಬರ್ದಿದ್ದೀನಿ, ಇಟ್ಸ್ ನಾಟ್ ಪ್ರೈವೇಟ್, ದಟ್ಸ್ ಪಬ್ಲಿಕ್. ಸೊ ಇದು ಬಂದು ಎನ್ಕ್ಯಾಪ್ಸುಲೇಷನ್ ಒಂದು ಡಯಾಗ್ರಾಮ್. ಆ್ಯಂಡ್ ನೆಕ್ಸ್ಟ್ ಎನ್ಕ್ಯಾಪ್ಸುಲೇಷನ್ ಆದಮೇಲೆ ಏನಿದೆ ಇನ್ಹೆರಿಟೆನ್ಸ್. ಸೊ ಇನ್ಹೆರಿಟೆನ್ಸ್ ಅಂದರೆ ಏನು? ಇನ್ಹೆರಿಟೆನ್ಸ್ ಇಸ್ ದ ಪ್ರಾಸೆಸ್ ಬೈ ವಿಚ್ ಒನ್ ಆಬ್ಜೆಕ್ಟ್ ಅಕ್ವೈರ್ಸ್ ದ ಪ್ರಾಪರ್ಟೀಸ್ ಆಫ್ ಅದರ್ ಆಬ್ಜೆಕ್ಟ್. ಸೊ ಈ ಇನ್ಹೆರಿಟೆನ್ಸ್ ಅಂದರೆ ಅದೊಂದು ಪ್ರಾಸೆಸ್. ಈಗ ಯಾವುದೋ ಒಂದು ಆಬ್ಜೆಕ್ಟ್ ಇದ್ದರೆ ಇನ್ನೊಂದು ಆಬ್ಜೆಕ್ಟ್ ಪ್ರಾಪರ್ಟೀಸ್ನ ತಗೊಳುತ್ತೆ ಅಲ್ವಾ, ಅದು ಬಂದು ಇನ್ಹೆರಿಟೆನ್ಸ್. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀವಿ, ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ ಇದು ಹೈರಾರ್ಕಿಯಲ್ ಕ್ಲಾಸಿಫಿಕೇಷನ್ಗೆ ಸಪೋರ್ಟ್ ಮಾಡುತ್ತೆ. ಸೊ ನಾವೀಗ ಒಂದು ಎಕ್ಸಾಂಪಲ್ ನೋಡೋದಾದರೆ ಈಗ ಗೋಲ್ಡನ್ ರಿಟ್ರೀವರ್. ಸೊ ಗೋಲ್ಡನ್ ರಿಟ್ರೀವರ್ ಅಂದರೆ ಏನು? ಅದು ಒಂದು ಡಾಗ್ದು ಬ್ರೀಡ್ ಅಲ್ವಾ. ಸೊ ಇದೇನು, ಈ ಗೋಲ್ಡನ್ ರಿಟ್ರೀವರ್ ಅನ್ನೋದು ಡಾಗ್ ಕ್ಲಾಸಿಫಿಕೇಶನ್ ಕೆಳಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಆ ಡಾಗ್ ಏನು ಮ್ಯಾಮಲ್ ಕ್ಲಾಸಿಫಿಕೇಶನ್ ಒಳಗೆ ಬರುತ್ತೆ. ಆ್ಯಂಡ್ ಅದೇನಾಗುತ್ತೆ ಒಂದು ಅನಿಮಲ್ ಕ್ಲಾಸಿಫಿಕೇಶನ್ ಕೆಳಗೆ ಬರುತ್ತೆ. ಅನಿಮಲ್ ಅಂದರೆ ಯಾವುದಾದ್ರೂ ಅನಿಮಲ್ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಮ್ಯಾಮಲ್ ಕೆಳಗೆ ಬರುತ್ತೆ, ಅದಾದಮೇಲೆ ಡಾಗ್. ಸೊ ಈ ರೀತಿನ ನಾವು ಕ್ಲಾಸಿಫೈ ಮಾಡ್ತೀವಿ, ಏನು ಇನ್ಹೆರಿಟೆನ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಈಗ ಏನಕ್ಕೆ ಬೇಕು ಈ ರೀತಿ ಡಿಫೈನ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಅನ್ನೋದಾದರೆ, ಈಗ ನಾವು ಇನ್ಹೆರಿಟೆನ್ಸ್ ಯೂಸ್ ಮಾಡಿಲ್ಲ ಅಂದರೆ ಹೈರಾರ್ಕೀಸ್ನ ಯೂಸ್ ಮಾಡಿಲ್ಲ ಅಂದರೆ ಒಂದೊಂದನ್ನು ಒಂದೊಂದು ಆಬ್ಜೆಕ್ಟೂ ನಾವು ಸಪ್ರೇಟಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದು ಎಕ್ಸ್ಪ್ಲಿಸಿಟ್ಲಿ ಡಿಫೈನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲಿಸಿಟ್ಲಿ ಅಂದರೆ ಏನು, ಪರ್ಟಿಕ್ಯುಲರ್ ಆಗಿ ನಾವು ಎಕ್ಸ್ಪ್ಲೈನ್ ಅನ್ನೋದು ಮಾಡಬೇಕಾಗುತ್ತೆ. ಸೊ ಈಗ ಅನಿಮಲ್ ಅಂದರೆ ಅದಕ್ಕೆ ಒಂದು 4 ಲೆಗ್ಸ್ ಇರುತ್ತೆ, ಈ ರೀತಿ ನಮಗೆ ಗೊತ್ತಿದೆ. ಸೊ ಡಾಗ್ ಅದು ಅನಿಮಲ್ ಕೆಳಗೆ ಬರುತ್ತೆ ಅಂದರೆ ಡಾಗ್ಗೇನು 4 ಲೆಗ್ಸ್ ಇದೆ ಅಂತ ನಾವು ಹೇಳ್ಬೋದು ಅಲ್ವಾ. ಅದೇ ನೀವು ಅದನ್ನೇನಾದರೂ ಆ ರೀತಿ ಹೈರಾರ್ಕಿಯಲ್ ಆಗಿ ಬರ್ದಿಲ್ಲ ಆದರೆ ನೀವು ಅನಿಮಲ್ಗೆ ಸಪ್ರೇಟಾಗಿ ಬರೀಬೇಕಾಗುತ್ತೆ ಆ್ಯಂಡ್ ಡಾಗ್ಗೆನೇ ಸಪ್ರೇಟಾಗಿ ಬರೀಬೇಕಾಗುತ್ತೆ. ಸೊ ಅದಕ್ಕೇನೆ ನಾವು ಈ ಒಂದು ಇನ್ಹೆರಿಟೆನ್ಸ್ನ ಯೂಸ್ ಮಾಡ್ಕೊಂಡು ಹೈರಾರ್ಕೀಸ್ನ ಯೂಸ್ ಮಾಡ್ಕೊಳ್ಳೋದು. ಆ್ಯಂಡ್ ನೆಕ್ಸ್ಟ್ ಸೊ ಈ ಒಂದು ಇನ್ಹೆರಿಟೆನ್ಸ್ನ ಯೂಸ್ ಮಾಡಿಕೊಂಡು ಏನು ಮಾಡಬೇಕು, ಆ ಒಂದು ಆಬ್ಜೆಕ್ಟ್ದು ಯುನಿಕ್ ಕ್ವಾಲಿಟಿ ಏನಿರುತ್ತೆ ಅಲ್ವಾ ಅದನ್ನು ಮಾತ್ರ ಕ್ಲಾಸ್ ಒಳಗಡೆ ಡಿಫೈನ್ ಮಾಡಬೇಕು. ಸೊ ಇದು ಬಂದು ಇನ್ಹೆರಿಟೆನ್ಸ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪ್ರಿನ್ಸಿಪಲ್ ಯಾವುದು, ಪಾಲಿಮಾರ್ಫಿಸಮ್. ಸೊ ಈಗ ನೀವು ಡಿ ಎಸ್ ಎಲ್ ಎಲ್ಲ ಓದಿರ್ತೀರ, ಪಾಲಿ ಅಂದರೆ ಏನು, ಮೆನಿ ಅಲ್ವಾ. ಪಾಲಿಮಾರ್ಫಿಸಮ್ ಅಂದರೆ ಮೆನಿ ಫಾರ್ಮ್ಸ್. ಸೊ ಇದೊಂದು ಫೀಚರ್, ಇದೇನು ಮಾಡುತ್ತೆ, ಒಂದು ಇಂಟರ್ಫೇಸ್ನ ಜನರಲ್ ಕ್ಲಾಸ್ ಆಫ್ ಆ್ಯಕ್ಷನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ ಅಲೋ ಮಾಡುತ್ತೆ. ಆ್ಯಂಡ್ ನೀವು ಇದನ್ನು ಏನಂತ ಅನ್ಬೋದು, ಈ ಪಾಲಿಮಾರ್ಫಿಸಮ್ನ ಒಂದು ಫ್ರೇಸ್ನ ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡ್ಬೋದು. ಯಾವುದು, ಒನ್ ಇಂಟರ್ಫೇಸ್ ಆ್ಯಂಡ್ ಮಲ್ಟಿಪಲ್ ಮೆಥಡ್ಸ್ ಅಂದರೆ ಏನು, ಈಗ ಒಂದೇ ಒಂದು ಇಂಟರ್ಫೇಸ್ನ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಮೆಥಡ್ಸ್ ಅನ್ನೋದನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದೇನು ಪಾಲಿಮಾರ್ಫಿಸಮ್. ಆ್ಯಂಡ್ ಇದಿನ್ನೇ ಏನು ಮಾಡುತ್ತೆ, ಇದು ಕಾಂಪ್ಲೆಕ್ಸಿಟಿನ ರಿಡ್ಯೂಸ್ ಮಾಡುತ್ತೆ. ಹೇಗೆ, ನಾವೀಗ ಪ್ರೀವಿಯಸ್ ಆಗಿ ಹೇಳಿದ್ವಿ ಒಂದೇ ಇಂಟರ್ಫೇಸ್ ಯೂಸ್ ಮಾಡ್ತೀವಿ ಮಲ್ಟಿಪಲ್ ಮೆಥಡ್ಸ್ನ ಅಂತ. ಸೊ ಸೇಮ್ ಇಂಟರ್ಫೇಸ್ನ ಯೂಸ್ ಮಾಡೋದ್ರಿಂದ ಈ ಒಂದು ಜನರಲ್ ಕ್ಲಾಸ್ ಆಫ್ ಆ್ಯಕ್ಷನ್ ಅನ್ನೋದು ಸ್ಪೆಸಿಫೈ ಆಗಿರುತ್ತೆ, ದೇರ್ ಫೋರ್ ಕಾಂಪ್ಲೆಕ್ಸಿಟಿ ಅನ್ನೋದು ರೆಡ್ಯೂಸ್ ಆಗುತ್ತೆ. ಸೊ ಇದೇನು ಪಾಲಿಮಾರ್ಫಿಸಮ್ ಬಗ್ಗೆ. ಸೊ ಇವು 3 ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್ ಆ್ಯಂಡ್ ಪಾಲಿಮಾರ್ಫಿಸಮ್, ಈ 3 ಬಂದು ಓಪ್ಸ್ ಪ್ರಿನ್ಸಿಪಲ್ಸ್. ಸೊ ಇದು ಬಂದು ಫಸ್ಟ್ ಕ್ವೆಶನ್. ಆ್ಯಂಡ್ ನೆಕ್ಸ್ಟ್ ಇಲ್ಲೇನು ಬರ್ದಿದ್ದೀನಿ, ಸೊ ಈಗ ನೀವು ಜಾವಾಲ್ಲಿ ಲ್ಯಾಬ್ ಇತ್ತು ನಿಮಗೆ, ಪ್ರೋಗ್ರಾಮ್ಸ್ ಎಷ್ಟೊಂದು ಎಕ್ಸಿಕ್ಯೂಟ್ ಮಾಡಿರ್ತೀರಾ. ಆ್ಯಂಡ್ ಆಲ್ಸೋ ನನಗೆ ಗೊತ್ತು ಇದೊಂದು ಐ ಪಿ ಸಿ ಸಬ್ಜೆಕ್ಟ್ ಆಗಿರೋದ್ರಿಂದ ಯಾರೂ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲ್ಲ. ಬಟ್ ಸ್ಟಿಲ್ ಒಂದು ಪ್ರೋಗ್ರಾಮ್ ಬರೆದು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಅಲ್ವಾ. ಸೊ ನಾವು ಫಸ್ಟ್ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಬಂದು ಎಂಟರಿಂಗ್ ಅ ಪ್ರೋಗ್ರಾಮ್. ಅಂದರೆ ಆ ಒಂದು ಸೋರ್ಸ್ ಫೈಲ್ಗೆ ನಾವು ನೇಮ್ ಕೊಡ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ಪ್ರೋಗ್ರಾಮ್ ಎಲ್ಲ ಒಂದು ಪ್ಯಾಕೇಜು ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡು ಕೋಡ್ ಬರೆದು ಆ ಒಂದು ಪ್ರೋಗ್ರಾಮ್ನೆಲ್ಲ ಬರಿತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರೋಗ್ರಾಮ್ ಬರೆದಿದ್ದಾದ್ಮೇಲೆ ಏನು ಮಾಡಬೇಕು, ನಾವು ಕಂಪೈಲ್ ಮಾಡಬೇಕು ಅಲ್ವಾ. ಸೊ ನಾವೇನು ಮಾಡ್ತೀವಿ, ಜಾವಾ ಸಿ ಡಾಟ್, ನೀವು ಏನು ಕೊಟ್ಟಿರ್ತೀರೋ ಆ ಒಂದು ಪ್ರೋಗ್ರಾಮ್ ನೇಮ್, ನಾನೇನು ಕೊಟ್ಟಿದ್ದೆ lab1.java ಅಂತ ಕೊಟ್ಟಿದ್ದೆ. ಸೊ ನಾನೇನು ಮಾಡ್ತೀನಿ, ಈಗ ಅದನ್ನು ಕಂಪೈಲ್ ಮಾಡ್ತೀನಿ. ಸೊ ಈ ಒಂದು ಕಂಪೈಲರ್ ಏನಿರುತ್ತೆ ಅಲ್ವಾ, ಆ ಕಂಪೈಲರು ನಾವು ಈಗ ಯಾವ ರೀತಿ ಬರೆದಿರ್ತೀವಿ, ಹ್ಯೂಮನ್ ರೀಡಬಲ್ ಫಾರ್ಮಲ್ಲಿ ನಾವು ಆ ಪ್ರೋಗ್ರಾಮ್ನ ಬರೆದಿರ್ತೀವಿ. ನಾವು ಓದೋದನ್ನು ಕಂಪ್ಯೂಟರ್ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ಅದು ಬೈನರಿ ಡಿಜಿಟ್ಸ್ ಅಷ್ಟೇ ಅರ್ಥ ಮಾಡ್ಕೊಳಕ್ಕೆ ಆಗೋದು. ಸೊ ಈಗೇನಾಗಿರುತ್ತೆ, ಈ ಒಂದು ಕಂಪೈಲರಲ್ಲಿ ಬೈಟ್ ಕೋಡ್ ಅನ್ನೋದು ಇರುತ್ತೆ, ಅದೇನು ಮೆಷಿನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್. ಸೊ ಆ ಬೈಟ್ ಕೋಡ್ನ ಈ ಒಂದು ಜೆ ವಿ ಎಮ್ ಅಂದರೆ ಜಾವಾ ವರ್ಚುವಲ್ ಮಿಷಿನ್. ಸೊ ಜಾವಾ ವರ್ಚುವಲ್ ಮಿಷಿನ್ನು ಎಕ್ಸಿಕ್ಯೂಟ್ ಅನ್ನೋದು ಮಾಡುತ್ತೆ. ಸೊ ಆವಾಗ ನಿಮಗೆ ಔಟ್ಪುಟ್ ಅನ್ನೋದು ಬರೋದು.
ಆ್ಯಂಡ್ ನೆಕ್ಸ್ಟ್ ನೀವು ಒಂದು ಪ್ರೋಗ್ರಾಮಲ್ಲಿ ಬರೀತೀರಾ ಅಲ್ವಾ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್ ಅಂತ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್ ಅಂದರೆ ಏನು? ಈ ಪಬ್ಲಿಕ್ ಅನ್ನೋದೇನಿದೆ ಅಲ್ವಾ, ಅದು ಆಕ್ಸೆಸ್ ಸ್ಪೆಸಿಫೈಯರ್. ಅದನ್ನು ನೀವು ಪ್ರೈವೇಟ್ ಅಂತನಾದರೂ ಬರಿಬೋದು, ಹೇಗಾದರೂ ಬರಿಬೋದು. ಆ ಮೆಥಡ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಈಗ ನೀವು ಯಾವುದೋ ಒಂದು ಕ್ಲಾಸ್ನ ಡಿಫೈನ್ ಮಾಡಿದರೆ ಅದರ ಹೊರಗೆ ಇರೋದನ್ನು ಆಕ್ಸೆಸ್ ಮಾಡ್ಕೊಳೋದಕ್ಕೋಸ್ಕರ ನಾವು ಪಬ್ಲಿಕ್ ಅಂತ ಬರಿತೀವಿ. ಸೊ ಪ್ರೈವೇಟ್ ಅಂತ ಕೊಟ್ಟರೆ ಆ ರೀತಿ ಬರೆಯೋದಕ್ಕೆ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸ್ಟ್ಯಾಟಿಕ್ ಏನು ಮಾಡ್ತೀವಿ, ಆ ಒಂದು ಮೆಥಡ್ ಬಿಲಾಂಗ್ಸ್ ಟು ದ ಕ್ಲಾಸ್ ಆ್ಯಂಡ್ ನಾಟ್ ಇನ್ಸ್ಟೆನ್ಸಸ್ ಆಫ್ ದ ಕ್ಲಾಸ್. ಸೊ ಇದು ಬಂದು ಸ್ಟ್ಯಾಟಿಕ್ ಅಂದರೆ ಯಾವುದು ಕ್ಲಾಸಿಗೆ ಬಿಲಾಂಗ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾವು ಸ್ಟ್ಯಾಟಿಕ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ವಾಯ್ಡ್ ಅಂದರೆ ಏನು ಹೇಳಿ, ಅದು ಒಂದು ಮೆಥಡ್. ಇದು ಯಾವುದೇ ರೀತಿ ವ್ಯಾಲ್ಯೂನ ರಿಟರ್ನ್ ಮಾಡೋದಿಲ್ಲ, ಅದು ಬಂದು ವಾಯ್ಡ್. ಆ್ಯಂಡ್ ನೆಕ್ಸ್ಟ್ ಮೇನ್ ಅಂತ ಇದೆ. ಈ ಮೇನ್ ಏನು, ಇದು ಎಂಟ್ರಿ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್. ಅಂದರೆ ಈ ಒಂದು ಜಾವ ಏನಿರುತ್ತೆ ಅಲ್ವಾ, ಎಕ್ಸಿಕ್ಯೂಟ್ ಎಲ್ಲಿಂದ ಮಾಡಬೇಕು ಅಂತ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಆವಾಗ ಈ ಒಂದು ಮೇನ್ ಅನ್ನೋದು ಕಾಣಿಸ್ದಾಗಿಂದ ಅಲ್ಲಿಂದ ಎಕ್ಸಿಕ್ಯೂಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಸ್ಟ್ರಿಂಗ್ ಅರೇಸ್, ಸಾರಿ, ARGS ಅಂತ ಇದೆ. ಸೊ ಈ ಒಂದು ARGS ಅಂದರೆ ಏನು, ಆರ್ಗ್ಯುಮೆಂಟ್ಸ್. ಸೊ ಈ ಒಂದು ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್ ಅಂದರೆ ಅರೇ ಆಫ್ ಸ್ಟ್ರಿಂಗ್ಸ್ ಪಾಸ್ಡ್ ಆಸ್ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಅಂತ ಅರ್ಥ. ಸೊ ಇದು ಬಂದು ನಿಮ್ಮ ಒಂದು ಪ್ರೋಗ್ರಾಮ್ ಬಗ್ಗೆ. ಸೊ ಈ ರೀತಿ ಕ್ವೆಶನ್ ಅವ್ರು ಯಾವತ್ತೂ ಕೇಳಿಲ್ಲ, ಬಟ್ ಸ್ಟಿಲ್ ಕೇಳಿದ್ರೆ ನೀವು ಇದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ನಿಮ್ಗೆ ಯಾವುದೇ ರೀತಿ ಒಂದು ಮಾರ್ಕ್ಸ್ ಅನ್ನೋದು ಕಳ್ಕೋಬಾರ್ದು ಅಂತ ಇದನ್ನು ಹೇಳಿರೋದು. ಆ್ಯಂಡ್ ನಾವು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ನ ನೋಡೋಣ. ಸೆಕೆಂಡ್ ಇಂಪಾರ್ಟೆಂಟ್ ಕ್ವೆಶನ್ ಏನು, ಎಕ್ಸ್ಪ್ಲೈನ್ ಲೆಕ್ಸಿಕಲ್ ಇಶ್ಯೂಸ್ ಇನ್ ಜಾವ. ಇದೂ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ನೇ ಹೌದು. ಸೊ ಈ ಒಂದು ಕ್ವೆಶನ್ ಕೊಡ್ತಾರೆ ಅಂತಲೂ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಸ್ಟಿಲ್ ಇದೊಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ನಾವು ಇದರ ಒಂದು ಆನ್ಸರ್ ನೋಡೋದಾದರೆ, ಜಾವ ಪ್ರೋಗ್ರಾಮ್ಸ್ ಆರ್ ಕಲೆಕ್ಷನ್ ಆಫ್ ವೈಟ್ ಸ್ಪೇಸ್ ಐಡೆಂಟಿಫೈಯರ್ಸ್, ಲಿಟ್ರಲ್ಸ್, ಕಮೆಂಟ್ಸ್, ಆಪರೇಟರ್ಸ್, ಸಪ್ರೇಟರ್ಸ್ ಆ್ಯಂಡ್ ಕೀವರ್ಡ್ಸ್. ಸೊ ಈ ಒಂದು ಜಾವ ಪ್ರೋಗ್ರಾಮ್ ಅಂದರೆ ಇವೆಲ್ಲನೂ ಇದ್ದೇ ಇರುತ್ತೆ, ಅಥವಾ ಇವೆಲ್ಲ ಅಂತ ಹೇಳೋದಕ್ಕಿಂತ ಯಾವುದೋ ಕೆಲವಾದ್ರೂ ಇದ್ದೇ ಇರುತ್ತೆ. ಸೊ ಈಗ ನಾವು ಇದನ್ನೆಲ್ಲನೂ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಫಸ್ಟ್ ಒನ್ ಏನು, ವೈಟ್ ಸ್ಪೇಸ್. ಸೊ ವೈಟ್ ಸ್ಪೇಸ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, ಅಥವಾ ನ್ಯೂ ಲೈನ್. ಅಂದರೆ ನೀವೀಗ ಬೈ ಎನ್ ಅಂತ ಬರೀತೀರಾ ಅಲ್ವಾ, ಸೊ ಅದೆಲ್ಲನೂ ಏನು, ವೈಟ್ ಸ್ಪೇಸ್. ಅಥವಾ ಈಗ ಒಂದು ಸ್ವಲ್ಪ ಸ್ಪೇಸ್ ಕೊಡ್ತೀರಾ, ಟ್ಯಾಬ್ ಏನಿರುತ್ತೆ ಅಲ್ವಾ, ಅದು ಬಂದು ವೈಟ್ ಸ್ಪೇಸ್. ಆ್ಯಂಡ್ ನೆಕ್ಸ್ಟ್ ಏನು, ಐಡೆಂಟಿಫೈಯರ್ಸ್. ಸೊ ಐಡೆಂಟಿಫೈಯರ್ಸ್ ಆರ್ ಯೂಸ್ಡ್ ಫಾರ್ ಕ್ಲಾಸ್ ನೇಮ್ಸ್, ಮೆಥಡ್ ನೇಮ್ಸ್ ಆ್ಯಂಡ್ ವೇರಿಯಬಲ್ ನೇಮ್ಸ್. ಅಂದರೆ ನಾವು ಈ ಒಂದು ಐಡೆಂಟಿಫೈಯರ್ಸ್ನ ಕ್ಲಾಸ್ ನೇಮ್ಸ್ಗೋಸ್ಕರನಾದರೂ, ಮೆಥಡ್ ನೇಮ್ಸ್ ಅಥವಾ ವೇರಿಯಬಲ್ಸ್ ನೇಮ್ಸ್ನ ಡಿಫೈನ್ ಮಾಡೋದಕ್ಕಾದರೂ ಐಡೆಂಟಿಫೈಯರ್ಸ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಜಾವ ಈಸ್ ಕೇಸ್ ಸೆನ್ಸಿಟಿವ್. ಕೇಸ್ ಸೆನ್ಸಿಟಿವ್ ಅಂತ ಅಂದರೆ ಏನು, ಈಗ ನಮಗೆ ಯಾವ್ಯಾವುದು ಕೇಸ್ ಅಂದರೆ, ಈಗ ಒಂದು ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಅಪ್ಪರ್ ಕೇಸ್ ಲೆಟರ್ಸ್ ಆ್ಯಂಡ್ ಲೋವರ್ ಕೇಸ್ ಲೆಟರ್ಸ್ ಅಲ್ವಾ. ಸೊ ಈ ಒಂದು ಕ್ಯಾಪಿಟಲ್ ಲೆಟರ್ಸಲ್ಲಿ ವ್ಯಾಲ್ಯೂ ಅಂತ ಬರೆದ್ರೆ, ಮತ್ತು ಸ್ಮಾಲ್ ಲೆಟರ್ಸಲ್ಲಿ ವ್ಯಾಲ್ಯೂ ಅನ್ನೋದು ಬರೀತೀವಲ್ವಾ. ಸೊ ಈ ಒಂದು ಎರಡೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಕೇಸ್ ಸೆನ್ಸಿಟಿವ್ ಅಂದರೆ ಸ್ಮಾಲ್ ಲೆಟರ್ಸೇ ಕ್ಯಾಪಿಟಲ್ಲೇ. ಸೊ ನಾವೀಗ ಸಿ ಅದರಲ್ಲಿ ಎಲ್ಲನೂ ಆ ರೀತಿ ಇಲ್ಲ. ಆ್ಯಂಡ್ ಇದರಲ್ಲಿ ಇದು ಜಾವ ಅನ್ನೋದು ಒಂದು ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಇನ್ ಜಾವ ದೇರ್ ಆರ್ ಸೆವೆರಲ್ ಪಾಯಿಂಟ್ಸ್ ಟು ರಿಮೆಂಬರ್ ಅಬೌಟ್ ಐಡೆಂಟಿಫೈಯರ್ಸ್. ಅಂದರೆ ಜಾವ ಅಲ್ಲಿ ನಾವು ಈ ಒಂದು ಐಡೆಂಟಿಫೈಯರ್ಸ್ ಬಗ್ಗೆ ಒಂದು ಸ್ವಲ್ಪ ಪಾಯಿಂಟ್ಸ್ನ ರಿಮೆಂಬರ್ ಮಾಡ್ಕೋಬೇಕು. ಸೊ ಅವು ಯಾವ್ಯಾವುದು, ಆಲ್ ಐಡೆಂಟಿಫೈಯರ್ಸ್ ಬಿಗಿನ್ ವಿತ್ ಅ ಲೆಟರ್ ಆರ್ ಅ ಕರೆನ್ಸಿ ಕ್ಯಾರೆಕ್ಟರ್ ಆರ್ ಆ್ಯನ್ ಅಂಡರ್ಸ್ಕೋರ್. ಅಂದರೆ ನಾನು ಮೊದಲಿಗೇನೆ ಹೇಳಿದೆ, ಈ ಒಂದು ಐಡೆಂಟಿಫೈಯರ್ ಅಂದರೆ ಏನು, ಕ್ಲಾಸಸ್ಸು, ವೇರಿಯಬಲ್ಸ್ ಅಥವಾ ಮೆಥಡ್ಸ್ನ ನೇಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಅದನ್ನು ನಾವು ಯಾವ ರೀತಿ ನೇಮ್ ಮಾಡಬೇಕು, ಅದು ಯಾವ ರೀತಿ ಬಿಗಿನ್ ಆಗಬೇಕು ಅಂದರೆ, ಯಾವುದೋ ಒಂದು ಲೆಟರ್ನ ಯೂಸ್ ಮಾಡಿ ಬರಿಬೋದು, ಅಥವಾ ಸ್ಟಾರ್ಟಿಂಗ್ ಫಸ್ಟ್ ಏನಿರುತ್ತೆ ಅಲ್ವಾ ಅದನ್ನು ಡಾಲರ್ ಯೂಸ್ ಮಾಡಿ ಬರಿಬೋದು, ಅಥವಾ ಅಂಡರ್ಸ್ಕೋರ್ನಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಆಫ್ಟರ್ ದ ಫಸ್ಟ್ ಕ್ಯಾರೆಕ್ಟರ್ ಐಡೆಂಟಿಫೈಯರ್ಸ್ ಕ್ಯಾನ್ ಹ್ಯಾವ್ ಎನಿ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ಸ್. ಅಂದರೆ ಫಸ್ಟ್ ಕ್ಯಾರೆಕ್ಟರ್ ಆದಮೇಲೆ ನೆಕ್ಸ್ಟ್ ಯಾವುದಾದ್ರೂ ಬರಿಬೋದು, ಅಥವಾ ಈಗ ಅಂಡರ್ಸ್ಕೋರ್, ಇನ್ನೊಂದು ಮತ್ತೊಂದು ಯಾವ ರೀತಿನಾದರೂ ಬರಿಬೋದು. ಆ್ಯಂಡ್ ಕೀಬೋರ್ಡ್ಸ್ ಕೆನಾಟ್ ಬಿ ಯೂಸ್ಡ್ ಆ್ಯಸ್ ಐಡೆಂಟಿಫೈಸ್. ಸೊ ನಿಮಗೆ ಈ ಒಂದು ಜಾವ ಅಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಜಾವ ಅಲ್ಲಿ ಎಷ್ಟು ಕೀವರ್ಡ್ಸ್ ಇದೆ, 50 ಕೀವರ್ಡ್ಸ್ ಇದೆ. ಸೊ ಆ 50 ಕೀವರ್ಡ್ಸ್ನು ನಾವು ಕ್ಲಾಸಸ್ ಆಗಿ ಅಥವಾ ವೇರಿಯಬಲ್ಸ್ ಮೆಥಡ್ಸ್ ಆಗಿ ಕನ್ಸಿಡರ್ ಮಾಡಬಾರ್ದು. ಸೊ ಈಗ ಕೀವರ್ಡ್ಸ್ಗೊಂದು ಎಕ್ಸಾಂಪಲ್ ಏನು, ಈಗ ಫಾರ್ ಎಕ್ಸಾಂಪಲ್ ನೀವು ಪಬ್ಲಿಕ್ ಬರೀತೀರಾ, ಪ್ರೈವೇಟ್ ಇದೆ, ಇನ್ನೊಂದು ಪ್ರೊಟೆಕ್ಟೆಡ್ ಇದೆ, ಸ್ಟ್ಯಾಟಿಕ್ ಇದೆ, ಇವೆಲ್ಲನೂ ಏನು ಕೀವರ್ಡ್ಸ್. ಸೊ ಕೀವರ್ಡ್ಸ್ನ ನಾವು ಐಡೆಂಟಿಫೈಯರ್ಸ್ ಆಗಿ ಬರೀಬಾರ್ದು. ಆ್ಯಂಡ್ ನೆಕ್ಸ್ಟ್ ಏನು, ವ್ಯಾಲಿಡ್ ಐಡೆಂಟಿಫೈಯರ್ಸ್ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋದಾದರೆ, ಆವ್ರೇಜ್, ಟೆಂಪ್, ಕೌಂಟ್, A4 ಅಥವಾ $ಟೆಸ್ಟ್ ಇದೆಲ್ಲನೂ ವ್ಯಾಲಿಡ್. ಆ್ಯಂಡ್ ಇನ್ವ್ಯಾಲಿಡ್ ಏನು, ಐಫನ್, ಕೌಂಟ್, ಹೈ, ಐಫನ್, ಟೆಂಪ್ ಮತ್ತು ನಾಟ್ ಸ್ಲ್ಯಾಶ್ ಓಕೆ. ಈ ಸ್ಲ್ಯಾಶು ಇವೆಲ್ಲನೂ ಯೂಸ್ ಮಾಡಬಾರ್ದು. ಸೊ ಇವೆಲ್ಲನೂ ಏನು, ಇನ್ವ್ಯಾಲಿಡ್ ಐಡೆಂಟಿಫೈಯರ್ಸ್. ಆ್ಯಂಡ್ ಈ ಒಂದು ಐಡೆಂಟಿಫೈಯರ್ಸ್ ಆದಮೇಲೆ ನೆಕ್ಸ್ಟ್ ಏನಿದೆ, ಲಿಟ್ರಲ್ಸ್. ಸೊ ಲಿಟ್ರಲ್ಸ್ ಅಂದರೆ ಏನು,
So, a constant value in Java is created by using a literal representation of it. ಸೊ ಈ ಒಂದು ಜಾವಾ ಅಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಏನಿತ್ತು, ಕಾನ್ಸ್ಟೆಂಟ್ ಅಂದರೆ ಏನು, ಯಾವುದನ್ನು ನಾವು ಚೇಂಜ್ ಮಾಡೋಕ್ಕೆ ಆಗೋದಿಲ್ವೋ ಅದು. ಸೊ ಈಗ ವೇರಿಯಬಲ್ ಅಂದರೆ ಅದರ ವ್ಯಾಲ್ಯೂನ ನಾವು ಚೇಂಜ್ ಮಾಡ್ಬೋದು, ಅದೇ ರೀತಿನೇ ಕಾನ್ಸ್ಟೆಂಟ್ ಅಂದರೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇದರ ಒಂದು ಎಕ್ಸಾಂಪಲ್ ನೋಡೋದಾದರೆ 100 98.6 ಎಕ್ಸ್ ದಿಸ್ ಇಸ್ ಅ ಟೆಸ್ಟ್ ಈ ರೀತಿ ಬರ್ದಿದ್ದೀವಿ. ಸೊ ಇಲ್ಲಿ 100 ಅನ್ನೋದೇನಿದೆ ಅಲ್ವಾ, ಅದು ಬಂದು ಇಂಟೀಜರ್. ಆ್ಯಂಡ್ ನೆಕ್ಸ್ಟ್ ಈ ಒಂದು 98.6 ಬಂದು ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ. ಆ್ಯಂಡ್ ಥರ್ಡ್ ಒನ್ ಅದು ಒಂದು ಕಾನ್ಸ್ಟೆಂಟ್. ಆ್ಯಂಡ್ ದಿಸ್ ಇಸ್ ಅ ಟೆಸ್ಟ್ ಏನಿದೆ ಅಲ್ವಾ ಲಾಸ್ಟ್ ಒನ್, ಅದು ಒಂದು ಸ್ಟ್ರಿಂಗ್. ಸೊ ಇವೆಲ್ಲನೂ ಎಕ್ಸಾಂಪಲ್ಸ್ ಆಫ್ ಲಿಟ್ರಲ್ಸ್ ಆಯಿತಾ. ಆ್ಯಂಡ್ ನೆಕ್ಸ್ಟ್ ಕಾಮೆಂಟ್ಸ್. ಸೊ ಕಾಮೆಂಟ್ಸ್ ಅಂದರೆ ಏನು, ಅದರಲ್ಲಿ 3 ಟೈಪ್ಸ್ ಇರುತ್ತೆ. ಸೊ ಇವು ಈ 3 ಏನಿದೆ ಅಲ್ವಾ, ಇವು 3 ಟೈಪ್ಸ್ ಆಫ್ ಕಾಮೆಂಟ್ಸ್. ಅಂದರೆ ಈ ಒಂದು 2 ಸ್ಲ್ಯಾಶ್ನ ಬರೆದ್ರೆ ಅದೇನು ಸಿಂಗಲ್ ಲೈನ್ ಕಾಮೆಂಟ್. ಆ್ಯಂಡ್ ನೆಕ್ಸ್ಟ್ ಒಂದು ಸ್ಲ್ಯಾಶ್, ಒಂದು ಆಸ್ಟ್ರಿಕ್, ಸ್ಟಾರ್ ಅಥವಾ ಆಸ್ಟ್ರಿಕ್, ಆ್ಯಂಡ್ ಮತ್ತೆ ಒಂದಷ್ಟು ಕೋಡ್ ಬರೆದು ಲಾಸ್ಟಲ್ಲಿ ಒಂದು ಆಸ್ಟ್ರಿಕ್ ಮತ್ತು ಸ್ಲ್ಯಾಶ್ನ ಬರೆದ್ರೆ ಇದೇನು, ಇದು ಬಂದು ಮಲ್ಟಿ ಲೈನ್ ಕಾಮೆಂಟ್. ಆ್ಯಂಡ್ ಲಾಸ್ಟಿಗೆ ಏನಿದೆ ಅಲ್ವಾ ಒಂದು ಸ್ಲ್ಯಾಶ್, 2 ಆಸ್ಟ್ರಿಕ್ ಆ್ಯಂಡ್ ಲಾಸ್ಟಿಗೆ ಒಂದು ಆಸ್ಟ್ರಿಕ್ ಮತ್ತು ಸ್ಲ್ಯಾಶ್, ಇದೇನು ಡಾಕ್ಯುಮೆಂಟೇಶನ್ ಕಮೆಂಟ್. ಸೊ ಇವು 3 ಬಂದು ಟೈಪ್ಸ್ ಆಫ್ ಕಮೆಂಟ್ಸ್. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ಸ್ ಆದಮೇಲೆ ಲಾಸ್ಟ್ ಏನಿದೆ ಸೆಪ್ರೇಟರ್ಸ್ ಅಲ್ವಾ. ಸೊ ಇನ್ ಜಾವಾ ದ ಮೋಸ್ಟ್ ಯೂಸ್ಡ್ ಸೆಪ್ರೇಟರ್ ಈಸ್ ಸೆಮಿಕಾಲನ್. ಅಂದರೆ ಈಗ ನೀವು ಜಾವಾ ಅಂತಲೇ ಅಲ್ಲ, ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಕನ್ಸಿಡರ್ ಮಾಡ್ಕೊಳ್ಳಿ, ನಾವು ಜಾಸ್ತಿ ಏನನ್ನ ಯೂಸ್ ಮಾಡ್ತೀವಿ, ಸೆಮಿಕಾಲನ್ನೇ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಒಂದು ಡಾಟ್ ಮತ್ತು ಅದರ ಕೆಳಗೆ ಒಂದು ಕಾಮ, ಅದೇ ಸೆಮಿಕಾಲನ್. ಸೊ ಈ ಒಂದು ಸೆಮಿಕಾಲನ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಆ ಒಂದು ಸ್ಟೇಟ್ಮೆಂಟ್ನ ಟರ್ಮಿನೇಟ್ ಮಾಡೋದಕ್ಕೆ ಅಥವಾ ಎಂಡ್ ಮಾಡೋದಕ್ಕೆ ಈ ಒಂದು ಸೆಮಿಕಾಲನ್ನ ಯೂಸ್ ಮಾಡ್ತೀವಿ. ಸೊ ಇದು ಮೋಸ್ಟ್ ಯೂಸ್ಡ್ ಸೆಪ್ರೇಟರ್ ಇನ್ ಜಾವಾ. ಸೊ ಈಗ ನಾವು ಏನೇನು ನೋಡಿದ್ವಿ, ವೈಟ್ ಸ್ಪೇಸ್, ಐಡೆಂಟಿಫೈಯರ್, ಕಾಮೆಂಟ್ಸ್, ಲಿಟ್ರಲ್ಸ್, ಸಪ್ರೇಟರ್ಸ್, ಇವೆಲ್ಲನೂ ಬಂದು ಲೆಕ್ಸಿಕಲ್ ಇಶ್ಯೂಸ್ ಇನ್ ಜಾವಾ. ಸೊ ಇದು ನಿಮ್ಮ ಸೆಕೆಂಡ್. ನಿಮ್ಮ ಥರ್ಡ್ ಕ್ವೆಶನ್ ಏನಿದೆ, ಎಕ್ಸ್ಪ್ಲೈನ್ ದ ಡೇಟಾ ಟೈಪ್ಸ್ ಯೂಸ್ಡ್ ಇನ್ ಜಾವಾ. ಆ್ಯಂಡ್ ಇದು ನಿಮ್ಮ ಯಾವುದೇ ರೀತಿ ಪ್ರೀವಿಯಸ್ ಇಯರ್ ಕ್ವೆಶನಲ್ಲೂ ಈ ರೀತಿ ಕೇಳಿಲ್ಲ, ಬಟ್ ಸ್ಟಿಲ್ ಡೇಟಾ ಟೈಪ್ಸ್ ಬಗ್ಗೆ ಕೇಳಿದ್ದಾರೆ. ಯಾವ ರೀತಿ ಕೇಳಿದ್ದಾರೆ, ಎಕ್ಸ್ಪ್ಲೈನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂತಾನೆ ಕೇಳಿದ್ದಾರೆ, ನಾನ್ ಪ್ರಿಮಿಟಿವ್ ಅಂತ ಕೇಳಿಲ್ಲ. ಯಾಕೆಂದರೆ ಈ ಒಂದು ಅರೇಸ್ ಬಗ್ಗೆ ಸಪ್ರೇಟಾಗಿ ಕ್ವೆಶನ್ ಕೇಳ್ತಾರೆ. ಸೊ ನಾನ್ ಪ್ರಿಮಿಟಿವ್ ಅಂತ ಎಲ್ಲೂ ಕೇಳೋದಿಲ್ಲ, ಬಟ್ ಸ್ಟಿಲ್ ಎಕ್ಸ್ಪ್ಲೈನ್ ಅಬೌಟ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂತನಾದರೆ ಕೇಳ್ತಾರೆ. ಸೊ ಈ ಒಂದು ನಿಮಗೇನಾದರೂ ಈ ಒಂದು ನಾಳೆ ಕ್ವೆಶನಲ್ಲಿ ಡೇಟಾ ಟೈಪ್ಸ್ ಎಕ್ಸ್ಪ್ಲೈನ್ ಮಾಡಿ, ಅದರ ಒಂದು ಟೈಪ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂದರೆ, ಈ ಒಂದು ಡೇಟಾ ಟೈಪ್ಸಲ್ಲಿ ಎಷ್ಟು ಟೈಪ್ಸ್ ಇದೆ, 2 ಟೈಪ್ಸ್ ಇದೆ. ಸೊ ಫಸ್ಟ್ ಒನ್ ಬಂದು ಪ್ರಿಮಿಟಿವ್ ಡೇಟಾ ಟೈಪ್ ಆ್ಯಂಡ್ ಸೆಕೆಂಡ್ ಒನ್ ಬಂದು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್. ಸೊ ಜಾವಾ ಅಲ್ಲಿ 8 ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅನ್ನೋದಿದೆ. ಯಾವ್ಯಾವುದು, ಬೈಟ್, ಶಾರ್ಟ್, ಇಂಟ್, ಲಾಂಗ್, ಕ್ಯಾರ್, ಫ್ಲೋಟ್ ಆ್ಯಂಡ್ ಡಬಲ್. ಆ್ಯಂಡ್ ನೆಕ್ಸ್ಟ್ ಬೂಲಿಯನ್. ಸೊ ಇವೆಲ್ಲನೂ ಬಂದು 8 ಪ್ರಿಮಿಟಿವ್ ಟೈಪ್ಸ್ ಆಫ್ ಡೇಟಾ. ಆ್ಯಂಡ್ ಈ ಒಂದು 8 ಟೈಪ್ಸ್ ಏನಿದೆ ಅಲ್ವಾ, ಸೊ ನಾವು ಈ ಒಂದು 8 ಟೈಪ್ಸ್ನ ನಾವು 4 ಗ್ರೂಪ್ಸ್ ಆಗಿ, 4 ಕ್ಯಾಟಗರೀಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಪ್ರಿಮಿಟಿವ್ ಡೇಟಾ ಟೈಪ್ಸ್ನ ಏನಂತ ರೆಫರ್ ಮಾಡ್ತೀವಿ, ಸಿಂಪಲ್ ಟೈಪ್ಸ್ ಅಂತನಾದರೂ ಕೇಳ್ಬೋದು. ಸೊ ನಿಮಗೀಗ ನಾಳೆ ಕ್ವೆಶನಲ್ಲಿ ಎಕ್ಸ್ಪ್ಲೈನ್ ಸಿಂಪಲ್ ಡೇಟಾ ಟೈಪ್ಸ್ ಅಂತ ಕೇಳ್ಬಿಟ್ರೆ, ಸೊ ನಾವು ಈ ನಮಗೆ ಪ್ರಿಮಿಟಿವ್ ಗೊತ್ತು, ನಾನ್ ಪ್ರಿಮಿಟಿವ್ ಗೊತ್ತು, ಸಿಂಪಲ್ ಗೊತ್ತಿಲ್ವಲ್ಲ ಅಂತ ಕ್ವೆಶನ್ ಅನ್ನೋದು ಬಿಟ್ಟು ಬರಬೇಡಿ. ಸೊ ಸಿಂಪಲ್ ಡೇಟಾ ಟೈಪ್ಸ್ ಅಂದು ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂದರು ಎರಡೂ ಒಂದೇ. ಸೊ ನಾನೀಗ ನಿಮ್ಗೆ ಪ್ರೀವಿಯಸ್ ಆಗಿ 8 ಪ್ರಿಮಿಟಿವ್ ಡೇಟಾ ಟೈಪ್ಸ್ನ ಹೇಳಿದೆ. ಸೊ ಅದನ್ನು ನಾವು 4 ಕ್ಯಾಟಗರೈಸ್ ಮಾಡಿದ್ದೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಏನು, ಇಂಟೀಜರ್ ಆಯಿತಾ. ಸೊ ಈ ಒಂದು ಇಂಟೀಜರ್ ಅಂದರೆ ಏನು, ದಿಸ್ ಗ್ರೂಪ್ ಇನ್ಕ್ಲೂಡ್ಸ್ ಬೈಟ್, ಶಾರ್ಟ್, ಇಂಟ್ ಆ್ಯಂಡ್ ಲಾಂಗ್. ಸೊ ಈ ಒಂದು 4 ಏನಿದೆ ಅಲ್ವಾ, ಇದನ್ನು ನಾವು ಇಂಟೀಜರ್ಸ್ ಅಂತ ಗ್ರೂಪ್ ಮಾಡಿದ್ದೀವಿ. ಸೊ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಹೋಲ್ ವ್ಯಾಲ್ಯೂಡ್ ಸೈನ್ ನಂಬರ್ಸ್ಗೋಸ್ಕರ ಯೂಸ್ ಮಾಡ್ತೀವಿ. ಅಂದರೆ ಹೋಲ್ ವ್ಯಾಲ್ಯೂಡ್ ಅಂದರೆ ಏನು, ಈಗ ಎಕ್ಸಾಂಪಲ್ 99, 100, 108 ಇದೆಲ್ಲನೂ ಏನು, ಹೋಲ್ ನಂಬರ್ಡ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಸೊ ಈ ಒಂದು ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಅಂದರೆ ಇದರಲ್ಲಿ ಏನೇನಿದೆ, ಫ್ಲೋಟ್ ಮತ್ತು ಡಬಲ್, ಇವೆರಡೂ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಆ್ಯಂಡ್ ಇದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಯಾವುದೋ ಒಂದು ನಂಬರ್ಸ್ ವಿತ್ ಫ್ರ್ಯಾಕ್ಷನಲ್ ಪ್ರೆಸಿಷನ್. ಫ್ರ್ಯಾಕ್ಷನಲ್ ಪ್ರೆಸಿಷನ್ ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲ್ ಒಂದು ಡೆಸಿಮಲ್ ನಂಬರ್ ಅಂದರೆ ಈಗ 0.33, 99.9, 88.7 ಇವೆಲ್ಲನೂ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಆ್ಯಂಡ್ ಥರ್ಡ್ ಗ್ರೂಪ್ ಯಾವುದು, ಕ್ಯಾರೆಕ್ಟರ್ಸ್. ಸೊ ಈ ಒಂದು ಕ್ಯಾರೆಕ್ಟರ್ಸ್ ಅಂದರೆ ಈಗ ಸಿಂಬಲ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸಿಂಬಲ್ಸ್ ಅಂದರೆ ಏನು, ಅಥವಾ ಲೆಟರ್ಸ್ ಆಗಿರ್ಬೋದು ಆರ್ ನಂಬರ್ಸ್ ಆಗಿರ್ಬೋದು, ಇವೆಲ್ಲನೂ ಕ್ಯಾರೆಕ್ಟರ್ಸ್. ಆ್ಯಂಡ್ ಕೊನೆಯದಾಗಿ ಬೂಲಿಯನ್ ಅಂದರೆ ಏನು, ಇದು ಟ್ರೂ ಆರ್ ಫಾಲ್ಸ್ ಇವೆರಡನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ನಮ್ಮ DDCO ಏನು 0 ಆರ್ 1 ಇದನ್ನು ರೆಪ್ರೆಸೆಂಟ್ ಮಾಡುತ್ತೆ. 0 ಅಂದರೆ ಫಾಲ್ಸ್ ಆ್ಯಂಡ್ 1 ಅಂದರೆ ಟ್ರೂ. ಇದು ಬಂದು ಬೂಲಿಯನ್. ಒಂದು 4 ಮಾರ್ಕ್ಸಿಗೆ ಏನಾದರೂ ಕೇಳಿದ್ರೆ ನೀವು ಇಷ್ಟ ಆನ್ಸರ್ ಬರೆದ್ರೆ ಸಾಕು. ಬಟ್ ನಿಮಗೆ ಅನ್ನಿಸ್ತಿದ್ಯಾ ಈ ಒಂದು ಕ್ವೆಶನ್ನ 4 ಮಾರ್ಕ್ಸಿಗೆ ಕೇಳ್ತಾರೆ ಅಂತ, ಡೇಟಾ ಟೈಪ್ಸ್ನ ಅವ್ರು ಯಾವತ್ತಿಗೂ 4 ಮಾರ್ಕ್ಸಿಗೆ ಕೇಳೋದಿಲ್ಲ. ಸೊ ಇದನ್ನು ನೀವು ಇನ್ನೂ ಫರ್ದರ್ ಎಕ್ಸ್ಪ್ಲೈನ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ನಾವು 4 ಗ್ರೂಪ್ಸ್ ಯಾವ್ಯಾವ್ದು ನೋಡಿದ್ವಲ್ವಾ, ಇಂಟಿಜರ್, ಫ್ಲೋಟಿಂಗ್ ಪಾಯಿಂಟ್ ಆ್ಯಂಡ್ ನೆಕ್ಸ್ಟ್ ಬೂಲಿಯನ್ ಮತ್ತು ಕ್ಯಾರೆಕ್ಟರ್, ಇವೆಲ್ಲದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ನಾವು ಫಸ್ಟ್ ಇಂಟಿಜರ್ಸ್ನ ನೋಡೋದಾದರೆ,
ಇದು ಒಂದು ಟೇಬಲ್. ಫಸ್ಟ್ ಏನು ಆ ಡೇಟಾ ಟೈಪ್ದು ನೇಮ್. ಸೊ ಬೈಟ್ ಅಂತ ನೀವು ಲಾಸ್ಟಿಂದ ನೋಡಿ ಬೈಟ್ ಆ್ಯಂಡ್ ನೆಕ್ಸ್ಟ್ ವಿಡ್ತ್ ಏನು 8 ಆ್ಯಂಡ್ ರೇಂಜ್ -128 ಟು 127. ಅಂದ್ರೆ ಏನು? ಈ ಒಂದು ಬೈಟ್ ಅಂದ್ರೆ 8 ಬಿಟ್ಸ್ ಇರುತ್ತೆ. ಸೊ ವಿಡ್ತ್ ಅಂದ್ರೆ ಏನು? ಬಿಟ್ಸ್. ಸೊ 8 ಬೀಟ್ಸ್ ಬೈಟ್‌ದು, ಶಾರ್ಟ್‌ದೇನು 16 ಬೀಟ್ಸ್, ಇಂಟ್ ಅಂದ್ರೆ 32 ಬೀಟ್ಸ್ ಆ್ಯಂಡ್ ಲಾಂಗ್ ಅಂದ್ರೆ 64 ಬಿಟ್ಸ್. ಇದು ಜಾವಾ ಅಲ್ಲಿ. ಒಂದೊಂದು ಲ್ಯಾಂಗ್ವೇಜಲ್ಲಿ ಒಂದೊಂದು ಥರ ಇರುತ್ತೆ. ನೀವು ಅದರಲ್ಲಿ ಹೀಗಿತ್ತು, ಇದರಲ್ಲಿ ಹೀಗಿದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಈಗ ಬೈಟ್‌ಗೆ 8 ಬೀಟ್ಸ್, ಶಾರ್ಟ್‌ಗೆ 16, ಇಂಟ್ 32 ಆ್ಯಂಡ್ ಲಾಂಗ್ 64. ಸೊ ಇದೆಲ್ಲಾನು ರೇಂಜ್. ಬೈಟಿಗೇನು -128 ಟು 127. ಸೊ ಈ ಒಂದು ರೇಂಜನ್ನು ನೀವೆಲ್ಲ ನೆನ್ಪಿಟ್ಕೊಂಡು ಹೋಗಿ ಬರೀಬೇಕು ಅಂತ ಏನಿಲ್ಲ. ನೀವು ಇದನ್ನು ಈಸಿಯಾಗಿ ಈ ಒಂದು ವಿಡ್ತ್‌ನ ನೆನ್ಪಿಟ್ಕೊಂಡ್ರೂ ಸಾಕು. ಆ್ಯಂಡ್ ಈಗ ಫಸ್ಟ್ ಬೈಟ್ ಏನಿದೆ ಅಲ್ವಾ, ಅದು ಸ್ಮಾಲೆಸ್ಟ್ ಇಂಟಿಜರ್ ಟೈಪ್. ಅಂದರೆ ಈಗ ಒಂದು ರಾ ಬೈನರಿ ಡೇಟಾ ಮೇಲೆ ಯೂಸ್ ಮಾಡೋದಕ್ಕೆ ನಾವು ಬೈಟ್‌ನ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನಿದೆ ಶಾರ್ಟ್. ಸೊ ಈ ಶಾರ್ಟ್ ಅನ್ನೋದು ಈ ಒಂದು ಬೈಟಿಗಿಂತ ಒಂದು ಸ್ವಲ್ಪ ಜಾಸ್ತಿ. ಅಂದರೆ ಈ ಬೈಟ್ ಅನ್ನೋದು 8 ಅಂದರೆ ನೆಕ್ಸ್ಟ್ ಶಾರ್ಟ್ ಏನು 16. ಆ್ಯಂಡ್ ಇದಾದಮೇಲೆ ಏನು ಇಂಟಿಜರ್. ಸೊ ಈ ಒಂದು ಇಂಟೀಜರ್ ಅನ್ನೋದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇಂಟೀಜರ್ ಟೈಪ್ ಅಲ್ವಾ. ಸೊ ಇದೇನು ಮಾಡುತ್ತೆ, ಲಾರ್ಜ್ ನಂಬರ್ ಆಫ್ ಡೇಟಾನ ಹೋಲ್ಡ್ ಮಾಡ್ಕೊಳುತ್ತೆ. ಅದೇ ರೀತಿನೇ ಲಾಸ್ಟ್ ಏನಿದೆ ಲಾಂಗ್. ಸೊ ಈ ಒಂದು ಲಾಂಗ್ ಏನು, ಇದು ಈಗ ಇಂಟ್ ಏನಾದರೂ ಜಾಸ್ತಿ ನಂಬರ್ಸ್ ಅಥವಾ ಲಾರ್ಜ್ ಡೇಟಾನ ಹೋಲ್ಡ್ ಮಾಡ್ಕೊಳಕ್ಕೆ ಆಗಿಲ್ಲ ಅಂದರೆ ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಲಾಂಗ್ನ ಯೂಸ್ ಮಾಡ್ತೀವಿ. ಸೊ ಇದೇನು, ಇದೆಲ್ಲನೂ ಬಂದು ಇಂಟೀಜರ್ಸ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಏನಿದೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಸೊ ಇದರಲ್ಲೂ ನೀವು ವಿಡ್ತ್‌ನ ಅಥವಾ ಬಿಟ್ಸ್‌ನ ಎಷ್ಟು ಬಿಟ್ಸ್ ಇದೆ ಅನ್ನೋದು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಈಗ ಈ ಒಂದು ಫ್ಲೋಟಿಂಗ್ ಪಾಯಿಂಟ್ ಟೈಪ್ಸಲ್ಲಿ ಎರಡಿದೆ. ಯಾವ್ಯಾವುದು? ಫ್ಲೋಟ್ ಆ್ಯಂಡ್ ಡಬಲ್ ಅಲ್ವಾ. ಸೊ ಈ ಒಂದು ಫ್ಲೋಟಲ್ಲಿ 32 ಬಿಟ್ಸ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಡಬಲಲ್ಲಿ 64 ಬಿಟ್ಸ್ ಅನ್ನೋದಿರುತ್ತೆ. ಸೊ ಈಗ ನಾವು ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಯಾವುದಾದ್ರೂ ಮಾಡಬೇಕಂದ್ರೆ ಅದಕ್ಕೆ ನಾವು ಡಬಲ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಪೈ ವ್ಯಾಲ್ಯೂ ಅಥವಾ ಏರಿಯಾ ಈ ರೀತಿ ಇವೆಲ್ಲದಕ್ಕೂ ನಾವು ಡಬಲ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನಿದೆ ಕ್ಯಾರೆಕ್ಟರ್ಸ್. ಸೊ ಈ ಒಂದು ಕ್ಯಾರೆಕ್ಟರ್ ಅನ್ನೋದು 16 ಬಿಟ್ ವೈಡ್. ಆ್ಯಂಡ್ ಕೊನೆಯದಾಗಿ ಏನಿದೆ ಬೂಲಿಯನ್ ಟೈಪ್ಸ್ ಅಲ್ವಾ. ಸೊ ಈ ಒಂದು ಬೂಲಿಯನ್ ಟೈಪ್ಸಲ್ಲಿ ವಿಡ್ತ್ ಅಂತ ಏನಿರೋದಿಲ್ಲ. ಸೊ ಇಟ್ ಕ್ಯಾನ್ ಓಲ್ಡ್ ಓನ್ಲಿ ಟ್ರೂ ಆರ್ ಫಾಲ್ಸ್. ಸೊ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯಾವುದೋ ಒಂದು ಕಂಟ್ರೋಲ್ ಫ್ಲೋ ಅಲ್ಲಿ ಅಥವಾ ಕಂಪ್ಯಾರಿಷನ್ಗೋಸ್ಕರ ನಾವು ಬೂಲಿಯನ್ ಟೈಪ್ಸ್ನ ಯೂಸ್ ಮಾಡ್ತೀವಿ. ಸೊ ಇದು ಬಂದು ನಿಮ್ಮ ಒಂದು ಥರ್ಡ್ ಇಂಪಾರ್ಟೆಂಟ್ ಕ್ವೆಶನ್. ಆ್ಯಂಡ್ ನೆಕ್ಸ್ಟ್ ಏನು ಫೋರ್ತ್ ಕ್ವೆಶನ್ ಬಂದು ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ ಕನ್ವರ್ಷನ್ ಆ್ಯಂಡ್ ಕ್ಯಾಸ್ಟಿಂಗ್ ಇನ್ ಜಾವಾ. ಇದನ್ನು ನಿಮಗೆ ಟೈಪ್ ಕನ್ವರ್ಷನ್ ಟೈಪ್ ಕ್ಯಾಸ್ಟಿಂಗ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದಾಗ ನೀವು ಯಾವ ರೀತಿ ಆನ್ಸರ್ ಮಾಡಬೇಕು, ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಒನ್ ಟೈಪ್ ಆಫ್ ಡೇಟಾ ಟು ಅನದರ್ ಟೈಪ್ ಆಫ್ ಡೇಟಾ ಈಸ್ ನೌನ್ ಆಸ್ ಟೈಪ್ ಕನ್ವರ್ಷನ್. ಅಂದರೆ ಈಗ ನೀವು ಒನ್ ಟೈಪ್ ಆಫ್ ಡೇಟಾ ಅಂದರೆ ಏನು, ಈಗ ನೀವು ಎಷ್ಟೊಂದು ಡೇಟಾ ಟೈಪ್ಸ್ನ ನೋಡಿದ್ರಿ, ಅದರಲ್ಲಿ ಒಂದರಿಂದ ಇನ್ನೊಂದು ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡ್ತೀವಲ್ವಾ, ಅದನ್ನು ನಾವು ಟೈಪ್ ಕನ್ವರ್ಷನ್ ಅಂತ. ಇಫ್ ಟೂ ಟೈಪ್ಸ್ ಆರ್ ಕಂಪ್ಯಾಟಿಬಲ್ ದೆನ್ ಜಾವಾ ವಿಲ್ ಪರ್ಫಾರ್ಮ್ ದ ಕನ್ವರ್ಷನ್ ಆಟೋಮೆಟಿಕ್. ಹಂಗೆ ಈ ಒಂದು ಎರಡು ಡೇಟಾ ಟೈಪ್ಸೂ ಕಂಪ್ಯಾಟಿಬಲ್ ಇದ್ದರೆ ನಾವು ಅದನ್ನು ನಾವೇನು ಎಕ್ಸ್ಪ್ಲಿಸಿಟ್ ಆಗಿ ಡಿಫೈನ್ ಮಾಡಬೇಕಾಗಿಲ್ಲ ಇದನ್ನು ಕನ್ವರ್ಟ್ ಮಾಡು ಅಂತ. ಸೊ ಈ ಒಂದು ಕಂಪೈಲರೇ ಅದನ್ನು ಆಟೋಮೆಟಿಕ್ಕಾಗಿ ಕನ್ವರ್ಟ್ ಅನ್ನೋದು ಮಾಡಿರುತ್ತೆ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಏನಿದೆ, ನಾಟ್ ಆಲ್ ಟೈಪ್ಸ್ ಆರ್ ಕಂಪ್ಯಾಟಿಬಲ್ ಆ್ಯಂಡ್ ದಿಸ್ ನಾಟ್ ಆಲ್ ಕನ್ವರ್ಷನ್ಸ್ ಆರ್ ಇಂಪ್ಲಿಸಿಟ್ಲಿ ಅಲೌಡ್. ಫಾರ್ ಇನ್ಸ್ಟೆನ್ಸ್ ದಿರ್ ಇಸ್ ನೋ ಆಟೋಮೆಟಿಕ್ ಕನ್ವರ್ಷನ್ ಫ್ರಮ್ ಡಬಲ್ ಟು ಬೈಟ್. ಅಂದರೆ ಈಗ ಎಲ್ಲ ಡೇಟಾ ಟೈಪ್ಸೂ ಕಂಪ್ಯಾಟಿಬಲ್ ಇರುತ್ತಾ, ಇರೋದಿಲ್ಲ. ಸೊ ಈಗ ನಾವು ಟೈಪ್ ಕನ್ವರ್ಷನ್ ಅನ್ನೋದು ಇಂಪ್ಲಿಸಿಟ್ ಆಗಿ ಅಂದರೆ ಆಟೋಮೆಟಿಕ್ ಆಗಿ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಡಬಲಿಂದ ಬೈಟಿಗೆ ಕನ್ವರ್ಟ್ ಮಾಡ್ಬೋದಾ, ನೆವರ್. ನಾವು ಯಾವತ್ತಿಗೂ ಮಾಡೋಕ್ಕಾಗೋದಿಲ್ಲ. ಯಾಕೆ ಹೇಳಿ, ಡಬಲ್ ಅನ್ನೋದು ಲಾರ್ಜ್ ಡೇಟಾನ ಹೋಲ್ಡ್ ಮಾಡ್ಕೊಂಡಿರುತ್ತೆ ಆ್ಯಂಡ್ ಬೈಟ್ ಅನ್ನೋದು ಪಾಪ 8 ಬಿಟ್ಸ್ ಅಷ್ಟೇ ಇರುತ್ತೆ ಅಲ್ವಾ. ಸೊ ಈಗ ಆ ಒಂದು ಡಬಲಿಗೆ ಎಷ್ಟೊಂದು ರೇಂಜ್ ಇದೆ, ಅಂದರೆ ರೇಂಜ್ ಬಂದ್ಬಿಟ್ಟು ತುಂಬ ನಂಬರ್ಸ್ ಇದೆ ಆ್ಯಂಡ್ ಬೈಟಿಗೆ ಇರೋದೆಷ್ಟು -128 ಟು 127 ಅಷ್ಟನ್ನೇ ಹೋಲ್ಡ್ ಮಾಡ್ಕೊಳಕ್ಕಾಗುತ್ತೆ. ಸೊ ಇಲ್ಲಿ ನಾವು ಇದನ್ನು ಒಂದು ಕನ್ವರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಫಾರ್ಚುನೇಟ್ಲಿ ಇಟ್ ಈಸ್ ಸ್ಟಿಲ್ ಪಾಸಿಬಲ್ ಟು ಒಬ್ಟೈನ್ ಅ ಕನ್ವರ್ಷನ್. ಟು ಡೂ ಸೊ ವಿ ಮಸ್ಟ್ ಕ್ಯಾಸ್ಟ್ ವಿಚ್ ಪರ್ಫಾರ್ಮ್ಸ್ ಆ್ಯನ್ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಬಿಟ್ವೀನ್ ಇನ್ಕಂಪ್ಯಾಟಿಬಲ್ ಟೈಪ್ಸ್. ಅಂದರೆ ಏನು, ಈಗ ನಾನು ಹೇಳಿದೆ ಡಬಲಿಂದ ಬೈಟಿಗೆ ನಾವು ಕನ್ವರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಬಟ್ ಸ್ಟಿಲ್ ನಾವು ಅದನ್ನು ಕನ್ವರ್ಟ್ ಮಾಡ್ಬೋದು. ಯಾಕೆ, ಹೆಂಗೆ, ಈಗ ಕನ್ವರ್ಷನ್ನ ಬಿಟ್ಬಿಟ್ಟು ಟೈಪ್ ಕ್ಯಾಸ್ಟಿಂಗ್ನ ಮಾಡಬೇಕು. ಅಂದರೆ ಇಲ್ಲಿ ಇಂಪ್ಲಿಸಿಟ್ಟಾಗಿ ಅಂದರೆ ಏನು, ಆಟೋಮೆಟಿಕ್ ಕನ್ವರ್ಷನ್ ಅನ್ನೋದು ಇರೋದಿಲ್ಲ. ನಾವು ಎಕ್ಸ್ಪ್ಲಿಸಿಟ್ಟಾಗಿ ಮಾಡಬೇಕು. ಎಕ್ಸ್ಪ್ಲಿಸಿಟ್ಟಾಗಿ ಅಂದರೆ ಅಲ್ಲಿ ನಾವೇ ಸ್ಪೆಸಿಫಿಕ್ಕಾಗಿ ಡಿಫೈನ್ ಮಾಡಬೇಕು, ಈ ರೀತಿ ಕನ್ವರ್ಟ್ ಮಾಡು ಅಂತ ಹೇಳಬೇಕು. ಸೊ ಇದನ್ನು ನಾವು ಏನಂತೀವಿ, ಟೈಪ್ ಕ್ಯಾಸ್ಟಿಂಗ್ ಅಂತ ಅಂತೀವಿ. ಮೊದಲಿಗೆ ಹೇಳ್ದಂಗೆ ಆಟೋಮೆಟಿಕ್ಕಾಗಿ ಟೈಪ್ ಕನ್ವರ್ಷನ್ ಅನ್ನೋದು ಆಗುತ್ತೆ ಅಂತ ಅಂದೆ. ಆ ಟೈಪ್ ಕನ್ವರ್ಷನ್ ಅನ್ನೋದು ಏನಿದೆ ಅಲ್ವಾ, ಆ ರೀತಿ ಆಟೋಮೆಟಿಕ್ಕಾಗಿ ಆಗಬೇಕು.
2 ರಿಕ್ವೈರ್ಮೆಂಟ್ಸ್‌ನ ಮೀಟ್ ಮಾಡಬೇಕು. ಫಸ್ಟ್ ಏನು ಟೈಪ್ಸ್ ಆರ್ ಕಂಪ್ಯಾಟಿಬಲ್ ಅಂದರೆ ಟೈಪ್ಸ್ ಎರಡೂ ಕಂಪ್ಯಾಟಿಬಲ್ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಡೆಸ್ಟಿನೇಷನ್ ಟೈಪ್ ಈಸ್ ಲಾರ್ಜರ್ ದ್ಯಾನ್ ದ ಸೋರ್ಸ್ ಟೈಪ್. ಅಂದರೆ ಈ ಡೆಸ್ಟಿನೇಷನ್ ಟೈಪ್ ಏನಿರುತ್ತೆ ಅಲ್ವಾ ಅದು ಸೋರ್ಸ್ ಟೈಪ್ಗಿಂತ ಲಾರ್ಜರ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಂದ ಲಾಂಗ್ ಅಂದರೆ ಈ ಒಂದು ಇಂಟ್ ಅನ್ನೋದೇನು ಲಾಂಗಿಗಿಂತ ಕಮ್ಮಿ. ಸೊ ಇಂಟ್ ಅನ್ನೋದು ಕಮ್ಮಿ ಇರಬೇಕು ಆ್ಯಂಡ್ ಲಾಸ್ಟಿಗೆ ಏನಿರುತ್ತೆ ಅಲ್ವಾ ಯಾವುದಕ್ಕೆ ಕನ್ವರ್ಟ್ ಮಾಡ್ತೀವಿ ಲಾಂಗ್ ಅನ್ನೋದು ಅದು ಜಾಸ್ತಿ ಇರಬೇಕು. ಸೊ ದಟ್ ನಾವು ಜಾಸ್ತಿ ನಂಬರ್ಸ್ನ ಅಲ್ಲಿ ಸ್ಟೋರ್ ಮಾಡೋಕ್ಕೆ ಆಗುತ್ತೆ. ಸೊ ಈ ಒಂದು ಆಟೋಮೆಟಿಕ್ ಟೈಪ್ ಕನ್ವರ್ಷನ್ ಏನಿದೆ ಅಲ್ವಾ ಅದನ್ನು ವೈಡ್ನಿಂಗ್ ಅಂತ ಏನಾದರೂ ಅನ್ಬೋದು. ಆ್ಯಂಡ್ ಕ್ಯಾಸ್ಟಿಂಗ್ ಏನಿದೆ ಅಲ್ವಾ ಕ್ಯಾಸ್ಟಿಂಗ್ ಕನ್ವರ್ಷನ್ ಅದನ್ನು ನ್ಯಾರೋಯಿಂಗ್ ಕನ್ವರ್ಷನ್ ಅಂತನಾದರೂ ಅನ್ಬೋದು. ಸೊ ಇದು ಬಂದ್ಬಿಟ್ಟು ಟೈಪ್ ಕ್ಯಾಸ್ಟಿಂಗ್ ಆ್ಯಂಡ್ ಟೈಪ್ ಕನ್ವರ್ಷನ್ ಬಗ್ಗೆ. ನೆಕ್ಸ್ಟ್ ನಿಮ್ಮ ಈ ಒಂದು ಮಾಡ್ಯೂಲಲ್ಲಿ ಫಿಫ್ತ್ ಇಂಪಾರ್ಟೆಂಟ್ ಕ್ವೆಶನ್ ಏನು ಹೌ ಅರೇಸ್ ಆರ್ ಡಿಫೈನ್ಡ್ ಆ್ಯಂಡ್ ಯೂಸ್ಡ್ ಇನ್ ಜಾವಾ ಗಿವ್ ಎಕ್ಸಾಂಪಲ್ಸ್. ಸೊ ನಾನು ನಿಮಗೆ ಹೇಳ್ದೆ ಅಲ್ವಾ ಪ್ರಿಮಿಟಿವ್ ಡೇಟಾ ಟೈಪ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ನಾನ್ ಪ್ರಿಮಿಟಿವ್ನ ಕೇಳೋದಿಲ್ಲ ಅಂತ. ಈ ಅರೇ ಅನ್ನೋದು ನಾನ್ ಪ್ರಿಮಿಟಿವ್ ಡೇಟಾ ಟೈಪೇ ಹೌದು. ಸೊ ಈ ಒಂದು ಅರೇನ ಈ ರೀತಿ ಕ್ವೆಶನ್ ಆಗಿ ಕೇಳ್ತಾರೆ ಹೇಗೆ ಡಿಫೈನ್ ಮಾಡ್ತೀವಿ ಹೇಗೆ ಯೂಸ್ ಮಾಡ್ತೀವಿ ಎಕ್ಸಾಂಪಲ್ಸ್ ಕೊಟ್ಟು ಡಿಫೈನ್ ಮಾಡಿ ಈ ರೀತಿ ಕೇಳ್ತಾರೆ. ಆ್ಯಂಡ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳೋದಿಲ್ಲ ಬಿಕಾಸ್ ಅದು ನಿಮ್ಮ ಸಿಲೆಬಸ್ಸಲ್ಲೇ ಇಲ್ಲ. ಆನ್ಸರ್ ನೋಡೋದಾದ್ರೆ ಅನ್ ಅರೇ ಇಸ್ ಅ ಗ್ರೂಪ್ ಆಫ್ ಲೈಕ್ ಟೈಪ್ಡ್ ವೇರಿಯೇಬಲ್ಸ್ ದಟ್ ಆರ್ ರೆಫರ್ಡ್ ಟು ಬೈ ಅ ಕಾಮನ್ ನೇಮ್ ಆ್ಯಂಡ್ ಅರೇ ಆಫ್ ಎನಿ ಟೈಪ್ ಕ್ಯಾನ್ ಬಿ ಕ್ರಿಯೇಟೆಡ್ ಆ್ಯಂಡ್ ಮೇ ಹ್ಯಾವ್ ಒನ್ ಆರ್ ಮೋರ್ ಡೈಮೆನ್ಷನ್ಸ್. ಅಂದರೆ ಏನು ಈ ಒಂದು ಅರೇ ಅನ್ನೋದೇನಿದೆ ಅಲ್ವಾ ಅದಕ್ಕೆ ಗ್ರೂಪ್ ಆಫ್ ವೇರಿಯೇಬಲ್ಸ್ ಅನ್ನೋದು ಇರುತ್ತೆ. ಸೊ ಅವೆಲ್ಲನೂ ಹೇಗಿರುತ್ತೆ ಸೇಮ್ ನೇಮೇನೇ ಇರುತ್ತೆ ಆ್ಯಂಡ್ ಅವನ್ನು ನಾವು ಕಾಮನ್ ನೇಮೇ ಯೂಸ್ ಮಾಡಿಕೊಂಡು ಆ್ಯಕ್ಸಸ್ನ ಮಾಡ್ಕೋಬೋದು. ಸೊ ಈ ಜಾವಾ ಅಲ್ಲಿ ಈ ಒಂದು ಅರೇಸ್ ಅನ್ನೋದು 1 ಡೈಮೆನ್ಷನಲ್ ಆಗಿರ್ಬೋದು 2D 3D ಈ ರೀತಿ ಎಷ್ಟು ಡೈಮೆನ್ಷನಲ್ ಅದು ಆಗಿರ್ಬೋದು. ಸೊ ಅದು ಅರೇ ಅನ್ನೋದು 1 ಡೈಮೆನ್ಷನಲ್ ಆರ್ ಮಲ್ಟಿ ಡೈಮೆನ್ಷನಲ್. ಸೊ ಇದೇನು ಇದು ಬಂದು ಅರೇದು ಒಂದು ಡೆಫಿನಿಷನ್. ಆ್ಯಂಡ್ ಸೊ ನೀವು ಇದರ ಒಂದು ನೋಟ್ಸ್ ಈ ರೀತಿ ಬರಿಬೋದಾ ಈ ಒಂದು ಆನ್ಸರ್ಸ್ನ ಎಕ್ಸಾಮಲ್ಲಿ ಅನ್ನೋದು ನೀವು ಭಯನೇ ಪಡಬೇಡಿ ಬಿಕಾಸ್ ಇದು ಎಲ್ಲದನ್ನು ನಾನು ಟೆಕ್ಸ್ಟ್ ಬುಕ್ನ ನೋಡಿನೇ ಬರೆದಿರೋದು ಈ ಆನ್ಸರ್ಸ್ ಎಲ್ಲನೂ. ಸೊ ಇದನ್ನು ನಾನೇ ಬರೆದಿರೋದ್ರಿಂದನೇ ನಾನು ನಿಮಗೆ ಧೈರ್ಯವಾಗಿ ಹೇಳ್ತಿದ್ದೀನಿ. ಸೊ ಇದರಲ್ಲಿ ಇರೋದನ್ನೇ ಬರೀರಿ ನಿಮಗೆ ಖಂಡಿತವಾಗಿಯೂ ಮಾರ್ಕ್ಸ್ ಅನ್ನೋದು ಕೊಟ್ಟೇ ಕೊಡ್ತಾರೆ. ಸೊ ಈಗ ನಾವು ಅರೇದು ಒಂದು ಡೆಫಿನಿಷನ್ ನೋಡಿದ್ವಿ ಆ್ಯಂಡ್ ನೆಕ್ಸ್ಟ್ ಏನಿದೆ ಎ ಸ್ಪೆಸಿಫಿಕ್ ಎಲಿಮೆಂಟ್ ಇನ್ ಅರೇ ಈಸ್ ಆಕ್ಸೆಸ್ಡ್ ಬೈ ಇಟ್ಸ್ ಇಂಡೆಕ್ಸ್. ಅರೇಸ್ ಆಫರ್ ಎ ಕನ್ವೀನಿಯಂಟ್ ಮೀನ್ಸ್ ಆಫ್ ಗ್ರೂಪಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್. ಅಂದರೆ ಈಗ ನಿಮ್ಮ ಅರೇಯಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ ಇರುತ್ತೆ. ಸೊ ನೀವಾಗ ಯಾವುದೋ ಒಂದು ಎಲಿಮೆಂಟ್ನ ಸ್ಪೆಸಿಫಿಕ್ ಎಲಿಮೆಂಟ್ನ ಆಕ್ಸೆಸ್ ಮಾಡ್ಕೋಬೇಕಂದ್ರೆ ಅದರ ಒಂದು ಇಂಡೆಕ್ಸ್ ನಂಬರ್ ಯೂಸ್ ಮಾಡಿಕೊಂಡು ಆಕ್ಸೆಸ್ ಮಾಡ್ಕೋಬೋದು. ಸೊ ಈಗ ನೀವು ಇಷ್ಟು ಈಗ ಥರ್ಡ್ ಸೆಮ್ ಅಂದರೆ ಸಿ ಪೈಥಾನ್ ಎಲ್ಲ ಓದಿರ್ತೀರಾ ಅಲ್ವಾ. ಸೊ ಇಂಡೆಕ್ಸ್ ಅಂದರೆ ಏನು ಹೇಳಿ 0 ಇಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಅದು ಸೋ ಆನ್ ಎಲ್ಲಿ ತನಕನಾದರೂ ಕಂಟಿನ್ಯೂ ಆಗ್ಬೋದು. ಸೊ ಇದು ಬಂದು ಇಂಡೆಕ್ಸ್ ಅಲ್ವಾ. ಸೊ ಆ ಒಂದು ಇಂಡೆಕ್ಸ್ ನಂಬರ್ನ ಯೂಸ್ ಮಾಡಿಕೊಂಡು ನಾವು ಒಂದು ಎಲಿಮೆಂಟ್ನ ಆಕ್ಸೆಸ್ ಮಾಡ್ಕೋತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಅರೇಸ್ನ ಏನಕ್ಕೆ ಯೂಸ್ ಮಾಡ್ಕೋತೀವಿ ಅಂದರೆ ಯಾವುದೋ ಒಂದು ರಿಲೇಟೆಡ್ ಇನ್ಫಾರ್ಮೇಷನ್ನ ಗ್ರೂಪ್ ಮಾಡೋದಕ್ಕೆ ಕನ್ವೀನಿಯೆಂಟ್ ಆಗಿರುತ್ತೆ ಅನ್ನೋದಕ್ಕೆ ಅರೇಸ್ನ ಯೂಸ್ ಮಾಡ್ಕೋತೀವಿ. ಸೊ ಈಗ ನಾನು ಪ್ರೀವಿಯಸ್ ಆಗಿ ಹೇಳಿದೆ ಇದು 1 ಡೈಮೆನ್ಷನಲ್ ಮಲ್ಟಿ ಡೈಮೆನ್ಷನಲ್ ಯಾವ ರೀತಿನಾದರೂ ಇರ್ಬೋದು ಅಂತ. ಅದಕ್ಕೆ ಈಗ 1 ಡೈಮೆನ್ಷನಲ್ ಅರೇಸ್ ಇದನ್ನ ನೋಡೋದಾದ್ರೆ ಇಟ್ ಈಸ್ ಎಸೆನ್ಷಿಯಲಿ ಅ ಲಿಸ್ಟ್ ಆಫ್ ಲೈಕ್ ಟೈಪ್ಡ್ ವೇರಿಯಬಲ್ಸ್. ಟು ಕ್ರಿಯೇಟ್ ಅನ್ ಅರೇ ಯು ಮಸ್ಟ್ ಫಸ್ಟ್ ಕ್ರಿಯೇಟ್ ಅ ಅರೇ ವೇರಿಯಬಲ್ of the desired type. The general form of the 1 dimensional array is declared as type variable name and then ಬ್ರಾಕೆಟ್ ಇದೆ ಅಲ್ವಾ. ಸೊ ಈ ಒಂದು 1D ಅರೇ ಅಂದರೆ ಏನು ಇದರಲ್ಲಿ ಹೇಗಿರುತ್ತೆ ಅಂದರೆ ಇದು ನಾನು ಪ್ರೀವಿಯಸ್ ಆಗಿ ಹೇಳಿದಾಗೆ ಸೇಮ್ ಡೇಟಾ ಟೈಪ್ಸ್ ಯೂಸ್ ಮಾಡಿಕೊಂಡು ಒಂದಷ್ಟು ವೇರಿಯೇಬಲ್ಸ್ ಅನ್ನೋದು ಲಿಸ್ಟ್ ಮಾಡಿರ್ತೀವಿ. ಸೊ ನಾವು ಈ 1D ಅರೇನ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾವು ಫಸ್ಟ್ ಏನು ಮಾಡಬೇಕು ಅರೇ ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡಬೇಕು. ಯಾವುದೋ ಒಂದು ನಿಮ್ಗೆ ಇಷ್ಟ ಬಂದು ಡೇಟಾ ಟೈಪಲ್ಲಿ ಅಂದರೆ ಡಿಸೈಡ್ ಡೇಟಾ ಟೈಪಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಡೇಟಾ ಟೈಪಲ್ಲಿ ಒಂದಷ್ಟು ಅರೇ ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಇದರ ಒಂದು ಜನರಲ್ ಫಾರ್ಮ್ ಏನಿದೆ ಟೈಪ್ ವೇರಿಯಬಲ್ ನೇಮ್. ಸೊ ಈ ಟೈಪ್ ಅಂದರೆ ಏನು ಆ ಒಂದು ಡೇಟಾ ಟೈಪ್ದು ಹೆಸರು. ಸೊ ಇಲ್ಲಿ ಇಂಟ್ ಅಂತ ಬರೆದು ಆ್ಯಂಡ್ ನೆಕ್ಸ್ಟ್ ವೇರಿಯಬಲ್ ನೇಮ್ ಅಂದರೆ ಏನು ಈಗ ಮಂತಲ್ಲಿ ಎಷ್ಟು ಡೇಸ್ ಇದೆ ಸೊ ಮಂತ್_ಡೇಸ್. ಸೊ ಇದೇನು ವೇರಿಯಬಲ್ ನೇಮ್ ಆಗುತ್ತೆ. ಆ್ಯಂಡ್ ನೀವು ವೇರಿಯಬಲ್ ನೇಮ್ನು ಹೇಗಂದರೆ ಆಗ ಡಿಫೈನ್ ಮಾಡೋಂಗಿಲ್ಲ. ಸೊ ನಾವೀಗ ಪ್ರೀವಿಯಸ್ಸಲ್ಲಿ ಲೆಕ್ಸಿಕಲ್ ಇಶ್ಯೂಸಲ್ಲಿ ಐಡೆಂಟಿಫೈಯರ್ಸ್ನ ನೋಡಿದ್ವಲ್ವಾ. ಸೊ ಆ ಒಂದು ಸ್ಟೆಪ್ಸ್ನ ಕನ್ಸಿಡರ್ ಮಾಡಿಕೊಂಡೇ ಆ ಒಂದು ರೂಲ್ಸ್ನ ಕನ್ಸಿಡರ್ ಮಾಡಿಕೊಂಡು ನೀವು ಈ ವೇರಿಯಬಲ್ ನೇಮ್ ಅನ್ನೋದನ್ನು ಬರೀಬೇಕಾಗುತ್ತೆ. ಅಂದರೆ ಡಾಲರ್ ಅಥವಾ ಅಂಡರ್ಸ್ಕೋರ್ನ ಯೂಸ್ ಮಾಡಿ. ಆ್ಯಂಡ್ ಈಗ ನಾವು ಹ್ಯಾಶು ಇನ್ನೊಂದು ಆ ರೀತಿ ಯಾವುದನ್ನು ಯೂಸ್ ಮಾಡೋಂತ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲೇನಿದೆ ಹಿಯರ್ ಟೈಪ್ ಡಿಕ್ಲೇರ್ಸ್ ದ ಬೇಸ್ ಟೈಪ್ ಆಫ್ ದ ಅರೇ. ದ ಬೇಸ್ ಟೈಪ್ ಡಿಟರ್ಮೈನ್ಸ್ ದ ಡೇಟಾ ಟೈಪ್ ಆಫ್ ಈಚ್ ಎಲಿಮೆಂಟ್ ದಟ್ ಕಂಪ್ರೈಸಸ್ ದ ಅರೇ.
ಅಂದ್ರೆ ಈ ಒಂದು ಟೈಪ್ ಅನ್ನೋದು ಆ ಒಂದು ಅರೇದು ಬೇಸ್ ಟೈಪ್‌ನ ಡಿಕ್ಲೇರ್ ಮಾಡುತ್ತೆ. ಸೊ, ಈ ಒಂದು ಬೇಸ್ ಟೈಪ್ ಏನು ಮಾಡುತ್ತೆ? ಡೇಟಾ ಟೈಪ್ ಒಂದೊಂದು ಎಲಿಮೆಂಟ್‌ದುನು ಯಾವ ಡೇಟಾ ಟೈಪ್ ಅನ್ನೋದನ್ನ ಡಿಟರ್ಮೈನ್ ಮಾಡುತ್ತೆ. ಸೊ, ಅರೇಯಲ್ಲಿರೋದನ್ನ ಎಲ್ಲದ್ರದ್ದು ಡೇಟಾ ಟೈಪ್ಸ್‌ನ ಡಿಟರ್ಮೈನ್ ಮಾಡೋದು ಯಾವುದು? ಬೇಸ್ ಟೈಪ್. ಸೊ, ಈ ಒಂದು ಬೇಸ್ ಟೈಪ್‌ನ ಡಿಕ್ಲೇರ್ ಮಾಡೋದು ಯಾವುದು? ಟೈಪ್. ಸೊ, ಇದರ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನಾನು ಪ್ರೀವಿಯಸ್ ಆಗಿ ಹೇಳಿದೆ. ಸೊ, ಟೈಪ್ ವೇರಿಯಬಲ್ ನೇಮ್ ಅಂತ ಇರುತ್ತೆ ಅಂತ. ಸೊ, ಈ ಒಂದು ಟೈಪಲ್ಲಿ ಏನು ಬರುತ್ತೆ? ಡೇಟಾ ಟೈಪ್. ಸೊ, ಅದು ಬಂದು ಇಂಟ್ ಆ್ಯಂಡ್ ನೆಕ್ಸ್ಟ್ ಮಂತ್ ಡೇಸ್ ಅಂತ ಇದೆ ಅಲ್ವಾ? ಅದು ಬಂದು ವೇರಿಯಬಲ್ ನೇಮ್. ಜನರಲ್ ಫಾರ್ಮ್ ಆಫ್ ನ್ಯೂ ಆಸ್ ಇಟ್ ಅಪ್ಲೈಸ್ ಟು 1D arrays appears as follows. ಸೊ ಅಲ್ಲಿ ಏನಿದೆ? ಅರೇ ವೇರಿಯಬಲ್ ಇಸ್ ಈಕ್ವಲ್ಸ್ ಟು ನ್ಯೂ ಟೈಪ್ ಆಫ್ ಸೈಜ್. ಸೊ ಇದರ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಈ ರೀತಿ ನೀವು ಪ್ರೋಗ್ರಾಮ್ಗಳು ಎಷ್ಟೊಂದು ಬರ್ದಿರ್ತೀರ ಅಲ್ವಾ? ಸೊ ಇಂಟ್ ಇಲ್ಲೇನಿದೆ? ಇಂಟ್ ಮಂತ್ ಡೇಸ್ ಬ್ರಾಕೆಟ್ ಆ್ಯಂಡ್ ನೆಕ್ಸ್ಟ್ ಮಂತ್ ಡೇಸ್ ಇಸ್ ಈಕ್ವಲ್ಸ್ ಟು ನ್ಯೂ ಇಂಟ್ 12. ಸೊ ಇದನ್ನ ನಾವು ಪ್ರೀವಿಯಸ್ ಆಗಿ ಹೇಗೆ ಹೇಳಿದ್ವಿ, ಅಲ್ಲಿ ಒಂದು ಸಿಂಟ್ಯಾಕ್ಸ್ ಹೇಗೆ ಹೇಳಿದ್ವಿ ಆ ರೀತಿ ಬರ್ದಿದ್ವಿ. ಸೊ ಇಂಟ್ ಮಂತ್ ಡೇಸ್ ಆ ರೀತಿ ಆದಮೇಲೆ ನೆಕ್ಸ್ಟ್ ಮಂತ್ ಡೇಸ್ ಇಸ್ ಈಕ್ವಲ್ಸ್ ಟು ನ್ಯೂ ಇಂಟ್. ಅಲ್ಲಿ ನಾವು ಸೈಜ್ ಈ 12 ಅನ್ನೋದೇನಿದೆ ಅಲ್ವಾ ಅದು ಸೈಜ್. ಸೊ ಇಲ್ಲಿ 0 ಇಂದ ಇಲ್ಲಿ ಒಂದು ಮಿಸ್ ಆಗಿದೆ, ಇಲ್ಲಿ 11 ಬರುತ್ತೆ. ಸೊ 0 ಇಂದ 11 ಅನ್ನೋದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಮಂತ್ ಡೇಸ್ ಇಸ್ ಆಫ್ 0 ಇಸ್ ಈಕ್ವಲ್ಸ್ ಟು 31. ಸೊ ಈ ಮಂತ್ ಡೇಸ್ ಆಫ್ 0 ಅಂದರೆ ಏನು? ಇದು ಇಂಡೆಕ್ಸ್. ಸೊ ಈ ಒಂದು 0th ಇಂಡೆಕ್ಸಲ್ಲಿ 31 ಅನ್ನೋದು ಇರುತ್ತೆ ಆ್ಯಂಡ್ ನೆಕ್ಸ್ಟ್ 1 ಇಂಡೆಕ್ಸಲ್ಲಿ 28 ಅನ್ನೋದು ಇರುತ್ತೆ. ಸೊ ಇದು ಬಂದು ಇದರ ಒಂದು ಎಕ್ಸಾಂಪಲ್. ಸೊ ಇಲ್ಲಿಗೆ ನಿಮಗೆ ಅರೇಸ್ ಬಗ್ಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಅಂತಾನೆ ಅನ್ಕೋತೀನಿ. ಸೊ ಇದು ಬಂದು ನಿಮ್ಮ ಒಂದು ಫಿಫ್ತ್ ಇಂಪಾರ್ಟೆಂಟ್ ಕ್ವೆಶನ್. ಆ್ಯಂಡ್ ನೆಕ್ಸ್ಟ್ ನೀವು ಮಲ್ಟಿ ಡೈಮೆನ್ಷನಲ್ ಅರೇ ಬಗ್ಗೆನೂ ನೋಡಬೇಕು ಅಲ್ವಾ? ಸೊ ಈಗ ನಾವು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಲ್ವಾ ಅದು ಎಕ್ಸಾಂಪಲ್ ಆಫ್ ಮಲ್ಟಿ ಡೈಮೆನ್ಷನಲ್ ಅರೇ. ಸೊ ನಿಮ್ಗೆ ಆ ಒಂದು ಮಲ್ಟಿ ಡೈಮೆನ್ಷನಲ್ ಅರೇ ಅಂತ ಕೊಟ್ಟರೆ ಇದನ್ನು ಬರಿಬೋದು, ಅದರ ಜೊತೆಗೆ ಥಿಯರಿನೂ ಬರಿಬೋದು. ಆ ರೀತಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ನ ನೋಡೋಣ. ಸೊ ಈ ಒಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಏನಿದೆ? ಡೆವಲಪ್ ಎ ಜಾವಾ ಪ್ರೋಗ್ರಾಮ್ ಟು ಆ್ಯಡ್ 2 ಮ್ಯಾಟ್ರಿಸಸ್ ಯೂಸಿಂಗ್ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಅಂತ ಇದೆ. ಸೊ ಇಲ್ಲಿ ಬರೆಯೋದು ಮರ್ತಿದ್ದೀನಿ ಅಷ್ಟೇ. ಇದೂ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ನೇ ಹೌದು. ಅಥವಾ ನಿಮಗೀಗ ಒಂದು ಕ್ವೆಶನ್ ಎಕ್ಸ್ಪ್ಲೈನ್ ಮಲ್ಟಿ ಡೈಮೆನ್ಷನಲ್ ಅರೇ ಆ್ಯಂಡ್ ವಿತ್ ಆ್ಯನ್ ಎಕ್ಸಾಂಪಲ್ ಅಂತ ಕೊಟ್ಟರೆ ಏನು ಮಾಡ್ತೀರಾ? ಸೊ ಇದೇ ಒಂದು ಎಕ್ಸಾಂಪಲ್ನ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ ಅದರ ಒಂದು ಥಿಯರಿ ಅನ್ನೋದು ಬರಿಬೋದು. ಸೊ ಮಲ್ಟಿ ಡೈಮೆನ್ಷನಲ್ ಅರೇ ಅನ್ನೋದು ಏನಿದೆ ಅಲ್ವಾ ಅದೂ ಸೇಮ್ ಈ 1D ಅರೇ ಥರನೇ. ಅದರಲ್ಲಿ ನೀವು ಪ್ರೀವಿಯಸ್ ಆಗಿ 1D ಹೇಗೆ ಡಿಕ್ಲರೇಷನ್ ಸಿಂಟ್ಯಾಕ್ಸ್ ಏನಿತ್ತಲ್ವಾ ಸೊ ಅದಕ್ಕೂ ಅದೇ ರೀತಿನೇ ಟೈಪ್ ವೇರಿಯಬಲ್ ನೇಮ್ ಅನ್ನೋದು ಇರುತ್ತೆ. ಸೊ ಈ ಒಂದು ಮಲ್ಟಿ ಡೈಮೆನ್ಷನಲ್ ಅರೇಗೂ ಅದಕ್ಕೆ ಇರೋ ಒಂದೇ ಒಂದು ವ್ಯತ್ಯಾಸ ಏನಂದರೆ ಇದರಲ್ಲಿ ಮಲ್ಟಿಪಲ್ ಇಂಡೆಕ್ಸ್ ಅನ್ನೋದು ಇರುತ್ತೆ. ಸೊ ಪ್ರೀವಿಯಸ್ ಆಗಿ 1D ಅರೇಯಲ್ಲಿ ಒಂದು ಇಂಡೆಕ್ಸ್ ಅನ್ನೋದು ಅಷ್ಟೇ ಇತ್ತು ಅಲ್ವಾ ಒಂದು ಎಲಿಮೆಂಟಿಗೆ. ಸೊ ಇದರಲ್ಲಿ ಮಲ್ಟಿಪಲ್ ಇಂಡೆಕ್ಸ್ ಅನ್ನೋದು ಇರುತ್ತೆ ಆ್ಯಂಡ್ ಇದರಲ್ಲಿ ಅನ್ಇವನ್ ಸಬ್ ಅರೇಸ್ ಅನ್ನೋದೂ ಇರುತ್ತೆ. ಸೊ ಇದು ಬಂದು ಇದರ ಥಿಯರಿ. ಬಟ್ ನಮ್ಗೆ ಇಲ್ಲಿ ಕ್ವೆಶನ್ ಏನು? ಜಾವಾ ಅಲ್ಲಿ ಒಂದು ಪ್ರೋಗ್ರಾಮ್ನ ಬರೀಲಿ ಅದು ಸೊ ದಟ್ ನೀವು ಈಗ 2 ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಇದರ ಒಂದು ಆನ್ಸರ್ ನೋಡೋದಾದರೆ ಫಸ್ಟ್ ಏನು ಬರ್ತಿದ್ದೀವಿ? ಪಬ್ಲಿಕ್ ಕ್ಲಾಸ್ ಅಡಿಷನ್. ಸೊ ಇದನ್ನು ನೀವು ಪಬ್ಲಿಕ್ ಕ್ಲಾಸ್ ಮ್ಯಾಟ್ರಿಕ್ಸ್ ಅಡಿಷನ್ ಅಂತನಾದರೂ ಬರ್ಕೋಬೋದು ಅಥವಾ 2D ಅರೇನ್ ಅಂತಾದರೂ ಬರ್ಕೋಬೋದು, ಯಾವ ರೀತಿನಾದರೂ ಬರ್ಕೋಬೋದು. ಅದಾದಮೇಲೆ ಏನಿದೆ? ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್. ಸೊ ಇದ್ರ ಬಗ್ಗೆ ಎಲ್ಲ ನಾನು ಪ್ರೀವಿಯಸ್ ಆಗಿ ಅವಾಗೇ ಸ್ಟಾರ್ಟಿಂಗಲ್ಲಿನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದೆಲ್ಲ ಯಾಕೆ ಬರ್ದಿದ್ದೀವಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಫ್ ಆರ್ಗ್ಯುಮೆಂಟ್ಸ್ ಡಾಟ್ ಲೆಂತ್ ಈಸ್ ಲೆಸ್ ದ್ಯಾನ್ 9 ಅಂದರೆ ಈ ಒಂದು ಲೆಸ್ ದ್ಯಾನ್ 9 ಅಂದರೆ ಏನು ಹೇಳಿ? ಈಗ 3x3 ಮ್ಯಾಟ್ರಿಕ್ಸ್. ಸೊ ಅದರಲ್ಲಿ ಏನಿರುತ್ತೆ? 9 ಒಂದು ಬ್ಲಾಕ್ಸ್ ಇರುತ್ತೆ ಅಲ್ವಾ? ಸೊ ಇದೇನು ಒಂದು ಮ್ಯಾಟ್ರಿಕ್ಸ್ ಅಂತ ಅನ್ಕೊಳ್ಳಿ. ಇಲ್ಲಿ ಎ ಬಿ ಸಿ ಇಲ್ಲಿ 3 ಇರುತ್ತೆ, ಇಲ್ಲಿ 3 ಇರುತ್ತೆ. ಸೊ ಇಲ್ಲಿ 1 2 3 1 2 3 1 2 3. ಸೊ ಇಲ್ಲಿ ಟೋಟಲ್ ಎಷ್ಟಿರುತ್ತೆ? 9 ಬ್ಲಾಕ್ಸ್ ಇರುತ್ತೆ ಅಲ್ವಾ? ಸೊ ಇದು 3x3ಗೆ ನಾವು ಬರೀತಿರೋದು. ಆ್ಯಂಡ್ ನೆಕ್ಸ್ಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಪ್ರೊವೈಡ್ 18 ಇಂಟಿಜರ್ಸ್. ಸೊ ಈ ಒಂದು ಸಿಸ್ಟಮಲ್ಲಿ ಇದರಲ್ಲಿ ಏನು ಪ್ರೊವೈಡ್ ಮಾಡ್ತೀವಿ? 18 ಇಂಟಿಜರ್ಸ್ನ ಪ್ರೊವೈಡ್ ಮಾಡಿ ಅನ್ನೋದನ್ನು ಪ್ರಿಂಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ರಿಟರ್ನ್. ಅದಾದಮೇಲೆ ಈಗ ನಾವು ಇಷ್ಟೆಲ್ಲ ಬರೆದ್ಮೇಲೆ ನಾವು ಏನು ಮಾಡಬೇಕು? ಮ್ಯಾಟ್ರಿಸಸ್ನ ಇನಿಷಿಯಲೈಸ್ ಮಾಡಬೇಕು ಅಲ್ವಾ? ಸೊ ಇಲ್ಲಿ ಏನು ಹೇಳಿದ್ದೀವಿ? ಅಡಿಷನ್. ಅಡಿಷನ್ ಅಂದರೆ ಏನು? ಈಗ 2 ಮ್ಯಾಟ್ರಿಕ್ಸ್ ಅನ್ನೋದು ಮಿನಿಮಮ್ ಇರಲೇಬೇಕು ಸೊ ದಟ್ ಅದರ ಒಂದು ಅಡಿಷನ್ ಅನ್ನೋದು ಮಾಡ್ಬೋದು. ಸೊ ಇಲ್ಲಿ ಏನು ಬರ್ದಿದ್ದೀವಿ? ಇಂಟ್ ಅನ್ನೋದು ಅದರ ಡೇಟಾ ಟೈಪ್ ಅಲ್ವಾ? ಸೊ ನೆಕ್ಸ್ಟ್ ಮ್ಯಾಟ್ರಿಕ್ಸ್ 1 ಇಸ್ ಈಕ್ವಲ್ಸ್ ಟು ನ್ಯೂ ಇಂಟ್. ಸೊ ಅದೇನು 3x3. ಸೊ 3 3. ಆ್ಯಂಡ್ ನೆಕ್ಸ್ಟ್ ಇಂಟ್ ಮ್ಯಾಟ್ರಿಕ್ಸ್ 2 ನ್ಯೂ ಇಂಟ್ 3 3. ಆ್ಯಂಡ್ ನೆಕ್ಸ್ಟ್ ಇವೆರಡನ್ನೂ ಆ್ಯಡ್ ಮಾಡಿದ್ಮೇಲೆ ಇದನ್ನು ನಾವು ಯಾವುದೋ ಒಂದು ಇನ್ನೊಂದು ಮ್ಯಾಟ್ರಿಕ್ಸಲ್ಲಿ ಸ್ಟೋರ್ ಮಾಡಬೇಕು ಅಲ್ವಾ? ಸೊ ನಾವೇನು ಮಾಡಿದ್ದೀವಿ? ರಿಸಲ್ಟ್ ಮ್ಯಾಟ್ರಿಕ್ಸ್ ಅನ್ನೋ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಇದನ್ನು ಸ್ಟೋರ್ ಮಾಡ್ತಿದ್ದೀವಿ. ಅಂದರೆ ಏನು? ಈ ಒಂದು ಎರಡನ್ನೂ ಆ್ಯಡ್ ಮಾಡಿ ಇದರಲ್ಲಿ ಸ್ಟೋರ್ ಮಾಡ್ಕೊತಿದ್ದೀವಿ.
ಸೊ ನೆಕ್ಸ್ಟ್ ಏನು ಮಾಡಬೇಕು, ಈ ಒಂದು ಮ್ಯಾಟ್ರಿಕ್ಸ್ 1 ಮತ್ತು ಮ್ಯಾಟ್ರಿಕ್ಸ್ 2ನ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಯೂಸ್ ಮಾಡ್ಕೊಂಡು ಫಿಲ್ ಮಾಡಬೇಕು. ಯಾಕೆಂದರೆ ಕ್ವೆಶನ್ನಲ್ಲಿ ಅದೇ ಕೊಟ್ಟಿದ್ದಾರೆ, ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ನ ಯೂಸ್ ಮಾಡಿಕೊಂಡೇ ಪ್ರೋಗ್ರಾಮ್ ಬರೀರಿ ಅಂತ ಅಲ್ವಾ. ಸೊ ಇಲ್ಲೇನಾಗುತ್ತೆ, ಸ್ಟಾರ್ಟಿಂಗ್ ಇಂಡೆಕ್ಸ್ ಅನ್ನೋದು 0 ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಫಾರ್ ಲೂಪ್ ಯೂಸ್ ಮಾಡ್ಕೋತೀವಿ ಅಲ್ವಾ. ಸೊ ಈ ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡ್ಮೇಲೆ ಇಲ್ಲೇನಾಗುತ್ತೆ, ಇಂಟ್ ಐ ಇಸ್ ಈಕ್ವಲ್ಸ್ ಟು 0, ಐ ಲೆಸ್ ದೆನ್ 3, ಐ ಪ್ಲಸ್ ಪ್ಲಸ್. ಆ್ಯಂಡ್ ನೆಕ್ಸ್ಟ್ ಅದೇ ರೀತಿನೇ ಜೆ, ಅಂದರೆ ಇಲ್ಲಿ ಇಲ್ಲಿ ಐ ಮತ್ತು ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಜೆ ಇರುತ್ತೆ ಅಲ್ವಾ ಮ್ಯಾಟ್ರಿಕ್ಸಲ್ಲಿ. ಸೊ ಐ ಜೆ ಎರಡು ವೇರಿಯೇಬಲ್ಸ್ನ ಯೂಸ್ ಮಾಡ್ತಿರೋದು. ಸೊ ಸ್ಟಾರ್ಟಿಂಗ್ ಏನಿರುತ್ತೆ, ಐ 0 ಅನ್ನೋದಿರುತ್ತೆ ಆ್ಯಂಡ್ ನೆಕ್ಸ್ಟ್ ನೀವು ಚೆಕ್ ಮಾಡ್ತೀರಾ, ಐ ಲೆಸ್ ದೆನ್ 3 ಇದೆಯಾ ಅಂತ ಚೆಕ್ ಮಾಡ್ತೀರಾ. ಲೆಸ್ ದೆನ್ 3 ಇದ್ರೆ ಏನು ಮಾಡ್ತೀರಾ, ಇನ್ಕ್ರಿಮೆಂಟ್ ಮಾಡ್ತೀರಾ. ಸೇಮ್ ಅದೇ ರೀತಿನೇ ಜೆಗೂ ಲೆಸ್ ದೆನ್ 3 ಇದೆಯಾ ಅಂತ ಚೆಕ್ ಮಾಡ್ತೀರಾ ಆ್ಯಂಡ್ ನೆಕ್ಸ್ಟ್ ಅದನ್ನು ಇನ್ಕ್ರಿಮೆಂಟ್ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ ಮ್ಯಾಟ್ರಿಕ್ಸ್ 1 ಆಫ್ ಐ ಜೆ ಇಂಟಿಜರ್ ಪಾಸ್ ಇಂಟ್ ಆರ್ಗ್ಯುಮೆಂಟ್ಸ್ ಇಂಡೆಕ್ಸ್ ಪ್ಲಸ್ ಪ್ಲಸ್ ಅಂದರೆ ಡಾಟ್ ಪಾರ್ಸೆಂಟ್ ಅಂತ ಇದೆ. ಈ ಒಂದು ಪಾರ್ಸೆಂಟ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಸೊ ದಟ್ ನೀವು ಯಾವುದೋ ಒಂದು ನಂಬರ್ ಕೊಡ್ತೀರ, ಕ್ಯಾರೆಕ್ಟರ್ ಕೊಟ್ರು, ಆ ಸ್ಟ್ರಿಂಗ್ ಕೊಟ್ರು ಅದನ್ನು ನಾವು ನ್ಯೂಮರಿಕ್ ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡ್ಕೊಳೋದಕ್ಕೆ ಈ ಒಂದು ಪಾರ್ಸ್ ಇಂಟ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇಂಡೆಕ್ಸ್ ಪ್ಲಸ್ ಪ್ಲಸ್ ಅಂದರೆ ಇಂಡೆಕ್ಸ್ ಅನ್ನೋದು ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಇದೇನಕ್ಕೆ, ಮ್ಯಾಟ್ರಿಕ್ಸ್ 1ಗೆ ಸೇಮ್ ಇದೇ ರೀತಿನೇ ನೀವು ಮ್ಯಾಟ್ರಿಕ್ಸ್ 2ಗೂ ಬರೀಬೇಕಾಗುತ್ತೆ. ಸೇಮ್ ಅಲ್ಲಿ ಏನು ಸ್ಟೆಪ್ಸ್ ಬರೆದಿದ್ದೀರೋ ಇಲ್ಲೂ ಅದೇ ಸ್ಟೆಪ್ಸ್ ಬರೆದು ಇದು ಮ್ಯಾಟ್ರಿಕ್ಸ್ 2ಗೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 2 ಸ್ಲ್ಯಾಶ್ ಹಾಕಿ ಬರ್ತಿದ್ದೀನಲ್ವಾ ಅದು ಕಮೆಂಟ್. ಸೊ ನಾವು ಪ್ರೀವಿಯಸ್ ಆಗಿ ಇದ್ರ ಬಗ್ಗೆನೂ ನೋಡಿದ್ವಿ, ಅದು ಪ್ರಿಂಟ್ ಅನ್ನೋದು ಆಗೋದಿಲ್ಲ ಏಕೆಂದರೆ ಅದು ಕಮೆಂಟ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್. ಸೊ ನಾವೀಗ ಪ್ರೀವಿಯಸ್ 2 ಮ್ಯಾಟ್ರಿಕ್ಸ್ ಹೇಗೆ ಬರೆದ್ವಿ ಇಲ್ಲೂ ಅದೇ ರೀತಿ ಬರೀಬೇಕು. ಬಟ್ ಲಾಸ್ಟಲ್ಲಿ ಇಲ್ಲಿ ನಾವು ಮ್ಯಾಟ್ರಿಕ್ಸ್ 2 ಐ ಜೆ ಇಸ್ ಈಕ್ವಲ್ಸ್ ಟು ಇಂಟಿಜರ್ ಡಾಟ್ ಪಾರ್ಸೆಂಟ್ ಅಂತ ಬರೆದ್ವಲ್ವಾ. ಸೊ ಇಲ್ಲೇನು ಬರೀಬೇಕು, ರಿಸಲ್ಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ಸ್ ಟು ಮ್ಯಾಟ್ರಿಕ್ಸ್ 1 ಪ್ಲಸ್ ಮ್ಯಾಟ್ರಿಕ್ಸ್ 2 ಅಂತ ಬರೀಬೇಕು. ಸೊ ಇದೇನಕ್ಕೆ, ರಿಸಲ್ಟ್ ಮ್ಯಾಟ್ರಿಕ್ಸ್ಗೆ. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾವು ರಿಸಲ್ಟ್ನ ಡಿಸ್ಪ್ಲೇ ಮಾಡಬೇಕು. ಸೊ ಇದಕ್ಕೇನು ಬರಿತೀವಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ನಾವು ಯಾವುದೋ ಒಂದನ್ನು ಪ್ರಿಂಟ್ ಮಾಡೋದಕ್ಕೆ ಇದೊಂದನ್ನ ಯೂಸ್ ಮಾಡ್ತೀವಿ. ಸೊ ಪ್ರಿಂಟ್ ಅಂತನಾದರೂ ಬರಿಬೋದು ಅಥವಾ ಪ್ರಿಂಟ್ ಎಲ್ ಎನ್ ಅಂತನಾದರೂ ಬರಿಬೋದು. ಈ ಪ್ರಿಂಟ್ ಎಲ್ ಎನ್ನ ಏನಕ್ಕೆ ಬರಿತೀವಿ ಅಂದರೆ, ಎಲ್ ಎನ್ ಅಂದರೆ ಅದು ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗುತ್ತೆ. ಸೊ ದಟ್ ನಾವು ಈ ಒಂದು ಎಲ್ ಎನ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನು ಬರೀಬೇಕು, ಇಲ್ಲಿ 2 ಫಾರ್ ಲೂಪ್ ಬರೀಬೇಕು. ಸೊ ಪ್ರೀವಿಯಸ್ ಆಗಿ ಹೇಗೆ ಬರೆದ್ರು ಅದೇ ರೀತಿನೇ ಬರೀಬೇಕು. ಆ್ಯಂಡ್ ನೆಕ್ಸ್ಟ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್, ಇಲ್ಲೇನು ಪ್ರಿಂಟ್ ಆಗಬೇಕು, ರಿಸಲ್ಟ್ ಮ್ಯಾಟ್ರಿಕ್ಸ್. ಸೊ ರಿಸಲ್ಟ್ ಮ್ಯಾಟ್ರಿಕ್ಸಲ್ಲಿ ಏನೇನಿದೆ, ಸೊ ರಿಸಲ್ಟ್ ಮ್ಯಾಟ್ರಿಕ್ಸ್ ಅಂತಲೇ ಫಸ್ಟ್ ಪ್ರಿಂಟ್ ಆಗುತ್ತೆ ಆ್ಯಂಡ್ ಅದರಲ್ಲಿ ಏನೇನಿದೆ ಅನ್ನೋದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಅಂತ ಇದೆ ಅಲ್ವಾ. ಸೊ ಅದು ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇದೆಲ್ಲನೂ ಏನು, ನಿಮ್ಮ ಒಂದು ಅಡಿಷನ್ ಆಫ್ 2 ಮ್ಯಾಟ್ರಿಸಸ್ ಯೂಸಿಂಗ್ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಒಂದು ಎಕ್ಸಾಂಪಲ್. ಅದೇ ರೀತಿನೇ ಈ ಒಂದು ಮಾಡ್ಯೂಲಲ್ಲಿ ನಿಮ್ಮ ಒಂದು 6 ಇಂಪಾರ್ಟೆಂಟ್ ಕ್ವೆಶನೂ ಹೌದು. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಏನು, ಕ್ವೆಶನ್ ಬಂದು ಎಕ್ಸ್ಪ್ಲೈನ್ ದ ಆಪರೇಟರ್ಸ್ ಯೂಸ್ಡ್ ಇನ್ ಜಾವಾ. ಅಂದರೆ ಈ ಒಂದು ಜಾವಾ ಅಲ್ಲಿ ಯಾವ್ಯಾವ ಆಪರೇಟರ್ಸ್ ಯೂಸ್ ಮಾಡಿದ್ದಾರೆ ಅನ್ನೋದು ಬರೀಬೇಕು. ಸೊ ಇದನ್ನು ಡೈರೆಕ್ಟ್ ಕ್ವೆಶನ್ ಆಗಿನೇ ಏನು ಕೇಳೋದಿಲ್ಲ, ಡೇಟಾ ಟೈಪ್ಸ್ನ ಹೇಗೆ ಕೇಳಿದಾರೋ ಈ ಒಂದು ಆಪರೇಟರ್ಸ್ನು ಅದೇ ರೀತಿನೇ ಕೇಳ್ತಾರೆ. ಅಂದರೆ ಎಕ್ಸ್ಪ್ಲೈನ್ ಲಾಜಿಕಲ್ ಆಪರೇಟರ್ಸ್ ಆರ್ ಬಿಟ್ ವೈಸ್ ಆಪರೇಟರ್ಸ್. ಇನ್ನೊಂದು ಲೆಫ್ಟ್ ಶಿಫ್ಟ್ ಮತ್ತು ರೈಟ್ ಶಿಫ್ಟ್ ಅನ್ನೋದು ಏನಿದೆ ಅಲ್ವಾ, ಅದು ಬಂದು ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಅಂತಲೇ ಹೇಳ್ಬೋದು. ಅದನ್ನು ಕೇಳ್ತಾರೆ, ಈ ರೀತಿ ಕೇಳ್ತಾರೆ. ಸೊ ಇದರ ಒಂದು ಆನ್ಸರ್ ನೋಡೋದಾದರೆ, ಜಾವಾ ಪ್ರೊವೈಡ್ಸ್ ರಿಚ್ ಸೆಟ್ ಆಫ್ ಆಪರೇಟರ್ಸ್. ಅಂದರೆ ಈ ಒಂದು ಜಾವಾ ಅಲ್ಲಿ ತುಂಬಾ ಆಪರೇಟರ್ಸ್ ಅನ್ನೋದು ಇದೆ. ಸೊ ಇದನ್ನು ನಾವು ಏನು ಮಾಡಿದ್ದೀವಿ, ಈ ಡೇಟಾ ಟೈಪ್ಸ್ ಹೇಗೆ 4 ಗ್ರೂಪ್ಸ್ ಮಾಡಿದ್ದೀವೋ ಇದರಲ್ಲೂ ಅದೇ ರೀತಿನೇ 4 ಗ್ರೂಪ್ಸ್ ಅನ್ನೋದನ್ನು ಮಾಡಿದ್ದೀವಿ. ಸೊ ಫಸ್ಟ್ ಗ್ರೂಪ್ ಯಾವುದು, ಅರ್ಥಮೆಟಿಕ್ ಆ್ಯಂಡ್ ನೆಕ್ಸ್ಟ್ ಬಿಟ್ ವೈಸ್, ರಿಲೇಷನಲ್ ಆ್ಯಂಡ್ ಲಾಜಿಕ್. ಸೊ ಇವು ಬಂದು 4 ಗ್ರೂಪ್ಸ್ ಆಫ್ ಆಪರೇಟರ್ಸ್. ಸೊ ಈ ಒಂದು ಅರ್ಥಮೆಟಿಕ್ ಆಪರೇಟರ್ಸ್ನ ನೋಡೋದಾದರೆ ಇವನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಯಾವುದೋ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಈಗ ನಾವು ಆಲ್ಜಿಬ್ರಲ್ಲಿ ಹೇಗೆ ಯೂಸ್ ಮಾಡ್ತೀವಲ್ಲ ಅದೇ ರೀತಿನೇ ಈ ಒಂದು ಯಾವುದೋ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇದರ ಒಂದು ಆಪರೇಟರ್ ಆ್ಯಂಡ್ ಮೀನಿಂಗ್ ನೋಡೋದಾದರೆ, ಪ್ಲಸ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಅಡಿಷನ್ಗೆ. ಅದೇ ರೀತಿನೇ ಮೈನಸ್ನ ಸಬ್ಟ್ರಾಕ್ಷನ್ಗೆ. ನೆಕ್ಸ್ಟ್ ಇಂಟು ಅಲ್ಲ, ಆಸ್ಟ್ರಿಕ್ ಆರ್ ಸ್ಟಾರ್ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್. ಆ್ಯಂಡ್ ನೆಕ್ಸ್ಟ್ ಸ್ಲ್ಯಾಶ್ ಬಂದು ಡಿವಿಷನ್ಗೆ. ಪರ್ಸೆಂಟೇಜ್ ಸಿಂಬಲ್ ಬಂದು ಮಾಡ್ಯುಲಸ್. ಆ್ಯಂಡ್ ಪ್ಲಸ್ ಪ್ಲಸ್ ಅಂದರೆ ಇನ್ಕ್ರಿಮೆಂಟ್, ನೆಕ್ಸ್ಟ್ ಡಿಕ್ರಿಮೆಂಟ್. ಇವೆಲ್ಲನೂ ಬಂದು ಅಸೈನ್ಮೆಂಟ್ ಆಪರೇಟರ್ಸ್. ಸೊ ಈಗ ನಿಮಗೆ ಈ ಒಂದು ಕ್ವೆಶನ್ ಏನಂತ ಕೇಳ್ಬೋದು ಗೊತ್ತಾ, ಎಕ್ಸ್ಪ್ಲೈನ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತಲೇ ಕೇಳ್ಬೋದು. ಸೊ ಅಸೈನ್ಮೆಂಟ್ ಅಂತಲೇ ಕೇಳಿದ್ರೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಏನಿದೆ, ಅಡಿಷನ್ ಅಲ್ವಾ. ಸೊ ಇದು 2 ಆಪರೆಂಟ್ಸ್ನ ಆ್ಯಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆಪರೆಂಟ್ಸ್ ಅಂದರೆ ಏನು, ಇದನ್ನು ನಾವು ಡಿ ಡಿ ಸಿ ಒಯಿಂದನೂ ನೋಡ್ತಾನೆ ಬಂದಿದ್ದೀವಿ ಅಲ್ವಾ. ಸೊ 5 + 3. ಸೊ ಈ 5 ಮತ್ತು 3 ಏನಿದೆ ಅವೆರಡೂ
ಆಪರೆಂಡ್ಸ್ ಆ್ಯಂಡ್ ಪ್ಲಸ್ ಅನ್ನೋದು ಆಪರೇಟರ್. ಸೊ ಸಬ್ಟ್ರಾಕ್ಷನ್ನ ಮೈನಸ್ ಅಂದರೆ ಈ ಒಂದು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಏನಿದೆ ಅಲ್ವಾ, ಸೊ ಅದನ್ನು ನಾವು ಯೂನರಿ ಆಪರೇಟರ್ ಅಂದರೆ ಏನು ಹೇಳಿ, ಈಗ ಒಂದೇ ಒಂದು ಅದಿದ್ರೆ ಯೂನರಿ, ಆ್ಯಂಡ್ ಬೈನರಿ ಅಂದರೆ ಏನು, ಎರಡು ಆಪರೆಂಟ್ಸ್ ಯೂಸ್ ಮಾಡ್ತೀವಲ್ವ ಅದು ಬೈನರಿ. ಆ್ಯಂಡ್ ನೆಕ್ಸ್ಟ್ ಮಲ್ಟಿಪ್ಲಿಕೇಶನನ್ನು ನಾವು ಮಲ್ಟಿಪ್ಲೈ ಮಾಡೋದಕ್ಕೆ, ಡಿವೈಡ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಮಾಡ್ಯುಲಸ್ ಅಂದರೆ ಏನು, ಅದು ರಿಮೈಂಡರ್ ಅಂದರೆ ಏನು, ಲಾಸ್ಟಲ್ಲಿ ಯಾವ ನಂಬರ್ ಉಳಿಯುತ್ತೆ ಅಲ್ವಾ ನೀವು ಡಿವೈಡ್ ಮಾಡಿದಾದ್ಮೇಲೆ ಅದು ರಿಮೈಂಡರ್. ಸೊ ಆ ಒಂದು ರಿಮೈಂಡರ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಮಾಡ್ಯುಲಸ್ನ ಯೂಸ್ ಮಾಡ್ತೀವಿ. ದೆನ್ ಇನ್ಕ್ರಿಮೆಂಟ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಪೋಸ್ಟ್ ಇನ್ಕ್ರಿಮೆಂಟ್ ಆ್ಯಂಡ್ ಪ್ರೀ ಇನ್ಕ್ರಿಮೆಂಟ್ ಅಂತ ಇದೆ. ಸೊ ಈ ಒಂದು ಇನ್ಕ್ರಿಮೆಂಟ್ ಅಂದರೆ ಆ್ಯಡ್ ಆಗೋದು. ಈಗ 5 ಪ್ಲಸ್ ಪ್ಲಸ್ ಇತ್ತಂದರೆ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಲೂಪಲ್ಲಿ 6 ಅನ್ನೋದು ಆಗುತ್ತೆ ಅಲ್ವಾ. ಸೊ ಈ ರೀತಿ 5 ಪ್ಲಸ್ ಪ್ಲಸ್ ಇರ್ಬೋದು ಅಥವಾ ಪ್ಲಸ್ ಪ್ಲಸ್ 5 ಇರ್ಬೋದು. ಇದು ಇನ್ಕ್ರಿಮೆಂಟ್. ಆ್ಯಂಡ್ ನೆಕ್ಸ್ಟ್ ಏನಿದೆ ಡಿಕ್ರಿಮೆಂಟ್ ಅಂದರೆ ಏನು, ರೆಡ್ಯೂಸ್ ಆಗೋದು. ಆ್ಯಂಡ್ ನೆಕ್ಸ್ಟ್ ಅಡಿಷನ್ ಅಸೈನ್ಮೆಂಟ್. ಈ ಒಂದು ಅಡಿಷನ್ ಅಸೈನ್ಮೆಂಟ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ 4 ಅಂತ ಬರಿತೀವಿ. ಸೊ ನಾವೀಗ ಎ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ 4 ಅಂತ ಬರೆಯೋದ್ರ ಬದಲಿಗೆ ಎ ಪ್ಲಸ್ ಇಸ್ ಈಕ್ವಲ್ಸ್ ಟು 4 ಅಂತ ಬರೆದ್ರೆ ಅವಾಗ ಏನಾಗುತ್ತೆ, ಅದು ಅಸೈನ್ಮೆಂಟ್ ಆಪರೇಟರ್ ಅಂತ ಅನ್ಕೋಬೋದು. ಸೊ ಈಗ ನಾವು ಒಂದು ಎಕ್ಸಾಂಪಲ್ ನೋಡೋಣ. ಇಂಟ್ ಎ ಇಸ್ ಈಕ್ವಲ್ಸ್ ಟು 1 ಅಂತ ಬರಿತೀವಿ. ಆ್ಯಂಡ್ ನೆಕ್ಸ್ಟ್ ಇನ್ನು ಅದಾದಮೇಲೆ ಎ ಪ್ಲಸ್ ಇಸ್ ಈಕ್ವಲ್ಸ್ ಟು 5 ಅಂತ ಬರಿತೀವಿ. ಕೊನೆಗೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎ ಇಸ್ ಈಕ್ವಲ್ಸ್ ಟು ಪ್ಲಸ್ ಇ ಅಂತ ಬರೆದ್ರೆ ಅಲ್ಲಿ ಏನು ಪ್ರಿಂಟ್ ಆಗುತ್ತೆ ಗೊತ್ತಾ, ಅಲ್ಲಿ ಸ್ಟಾರ್ಟಿಂಗಲ್ಲಿ 1 ಇತ್ತಲ್ವಾ, ಇಲ್ಲಿ ನೆಕ್ಸ್ಟ್ ಪ್ಲಸ್ ಅಂತ ಬರೆದ್ರೆ ಪ್ಲಸ್ ಇಸ್ ಈಕ್ವಲ್ಸ್ ಟು 5 ಅಂತ ಬರೆದ್ವಲ್ವಾ. ಸೊ ಇದು ಬಂದು 6 ಅನ್ನೋದಾಗುತ್ತೆ. ಸೊ ನಾವು ಪದೇ ಪದೇ ಈ ಒಂದು ಇನ್ಕ್ರಿಮೆಂಟ್ ಮಾಡ್ತಿರ್ತೀವಿ. ಸೊ ಇನ್ಕ್ರಿಮೆಂಟ್ ಮಾಡಿ ಮಾಡಿ ಅದು 6 ಆಗಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ. ಸೊ ನಾವು ಈ ಒಂದು ಅಸೈನ್ಮೆಂಟ್ ಆಪರೇಟರ್ನ ಯೂಸ್ ಮಾಡಿಕೊಂಡು ಅಲ್ಲಿ 1 ಇದ್ದಿದ್ದನ್ನು ಇಲ್ಲಿ 6 ಅಂತ ಡೈರೆಕ್ಟಾಗಿ ಪ್ರಿಂಟ್ ಮಾಡ್ಬೋದು. ಸೊ ಅಲ್ಲಿ ಎ ಇಸ್ ಈಕ್ವಲ್ಸ್ ಟು 1 ಆ್ಯಂಡ್ ನೆಕ್ಸ್ಟ್ ಎ ಪ್ಲಸ್ ಇಸ್ ಈಕ್ವಲ್ಸ್ ಟು 5. ಸೊ ಔಟ್ಪುಟ್ ಅನ್ನೋದು 6 ಅಂತ ಬರುತ್ತೆ. ಸೊ ಇದು ಬಂದು ಅಡಿಷನ್ ಅಸೈನ್ಮೆಂಟ್. ಸೇಮ್ ಅದೇ ರೀತಿನೇ ಸಬ್ಟ್ರಾಕ್ಷನ್ ಅಸೈನ್ಮೆಂಟ್, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ್ಯಂಡ್ ಮಾಡ್ಯುಲಸ್ ಅಸೈನ್ಮೆಂಟ್. ಸೊ ಇವೆಲ್ಲನೂ ಬಂದು ಅಸೈನ್ಮೆಂಟ್ ಆಪರೇಟರ್ಸ್. ಸೊ ಈ ರೀತಿ ಏನಾದರೂ ಕೊಟ್ಟರೆ ಇನ್ನೂ ಒಂದು ಕೆಲವು ಅಸೈನ್ಮೆಂಟ್ ಆಪರೇಟರ್ಸ್ ಅನ್ನೋದು ಫರ್ದರ್ ಇದೆ. ಸೊ ಇವೆಲ್ಲದನ್ನು ಅಸೈನ್ಮೆಂಟ್ ಆಪರೇಟರ್ಸ್ ಕೆಳಗೆ ಬರೀಬೋದು. ಆ್ಯಂಡ್ ಈ ಒಂದು ಅರ್ಥಮೆಟಿಕ್ ಆಪರೇಟರ್ಸ್ ಏನಿದೆ ಅಲ್ವಾ, ಇವು ನ್ಯೂಮರಿಕ್ ಡೇಟಾ ಟೈಪ್ಸ್ನ ಅಷ್ಟೇ ಕನ್ಸಿಡರ್ ಮಾಡುತ್ತೆ, ಏನು ಆಪರೆಂಟ್ಸ್ ಆಗಿ. ಸೊ ಇಲ್ಲಿ ನ್ಯೂಮರಿಕ್ ಡೇಟಾ ಟೈಪ್ಸ್ ಅಂದರೆ ಏನು, ನಂಬರ್ಸ್, ಈ ರೀತಿ ಯಾವುದೊಂದು ಅದನ್ನು ಕನ್ಸಿಡರ್ ಮಾಡ್ಕೊಳುತ್ತೆ. ಡೇಟಾ ಟೈಪ್ಸ್ನ ಕನ್ಸಿಡರ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಎಕ್ಸ್ಪ್ಲಿಸಿಟ್ ಆಗಿ ಅದನ್ನು ಒಂದು ಕನ್ವರ್ಟ್ ಮಾಡೋದಕ್ಕೆ ಕೇಳಬೇಕಾಗುತ್ತೆ. ಸೊ ದಟ್ ಅವಾಗೂ ಈ ಒಂದು ಅರ್ಥಮೆಟಿಕ್ ಆಪರೇಟರ್ಸ್ ಅನ್ನೋದು ವರ್ಕ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅರ್ಥಮೆಟಿಕ್ ಆಪರೇಟರ್ಸ್ ಆದಮೇಲೆ ನೆಕ್ಸ್ಟ್ ಏನಿದೆ, ರಿಲೇಷನಲ್ ಆಪರೇಟರ್ಸ್. ಸೊ ಈ ಒಂದು ರಿಲೇಷನಲ್ ಆಪರೇಟರ್ಸ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಎರಡು ಆಪರೇಟರ್ಸ್ ಮಧ್ಯೆ ಯಾವ ರಿಲೇಷನ್ಶಿಪ್ ಇದೆ ಅನ್ನೋದನ್ನು ಡಿಟರ್ಮೈನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಈಗ ಸೇಮ್ ಪ್ರೀವಿಯಸ್ ಆಗಿ ಹೇಗೆ ನೋಡಿದ್ರು, ಇಲ್ಲೂ ಒಂದು ಆಪರೇಟರ್ ಅದರ ಮೀನಿಂಗ್ ನೋಡೋದಾದರೆ ಎರಡು ಇಸ್ ಈಕ್ವಲ್ ಟು ಇದೆ. ಸೊ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಈಕ್ವಲ್ ಟು ಅಥವಾ ಕಂಪೇರ್ ಮಾಡೋದಕ್ಕೆ. ಈಗ 5 ಇಸ್ ಈಕ್ವಲ್ಸ್ ಟು 4 ಅಂತ ಇದೆ. ಸೊ ಇದು ಏನು ಬರುತ್ತೆ, ಫಾಲ್ಸ್ ಅಂತ ಬರುತ್ತೆ ಅಲ್ವಾ, ಬಿಕಾಸ್ 5 ಇಸ್ ನೆವರ್ ಈಕ್ವಲ್ ಟು 4. ಸೊ 4 ಇಸ್ ಈಕ್ವಲ್ಸ್ ಟು 4 ಅಂತ ಅಂದರೆ ಅದು ಟ್ರೂ ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾಟ್ ಈಕ್ವಲ್ಸ್ ಟು, ಅದಾದಮೇಲೆ ಇವಾಗ ನಾಟ್ ಈಕ್ವಲ್ ಟು ನಾವು ಕಂಪೇರ್ ಮಾಡೋದಕ್ಕೇ ಯೂಸ್ ಮಾಡ್ತೀವಿ. ಈಗ 5 ಇಸ್ ಈಕ್ವಲ್ಸ್ ಟು 4 ಅಂತ ಕೊಟ್ಟರೆ ಅವಾಗ ಏನು ಬರುತ್ತೆ, ಫಾಲ್ಸ್ ಅಂತ ಬರುತ್ತೆ. ಸೊ ನಾವೇನು ಮಾಡಬೇಕು, 5 ನಾಟ್ ಈಕ್ವಲ್ ಟು 4 ಅಂತ ಬಂದರೆ ಅವಾಗ ಅದೇನಾಗುತ್ತೆ, ಟ್ರೂ ಅಂತ ಬರುತ್ತೆ ಅಲ್ವಾ. ಸೊ ಈಗ ನೆಕ್ಸ್ಟ್ ಅದಾದಮೇಲೆ ಗ್ರೇಟರ್ ದ್ಯಾನ್, ಆ್ಯಂಡ್ ನೆಕ್ಸ್ಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆ್ಯಂಡ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಸೊ ಇವೆಲ್ಲನೂ ಬಂದು ರಿಲೇಷನಲ್ ಆಪರೇಟರ್ಸ್. ಸೊ ಇದರ ಒಂದು ಔಟ್ಕಮ್ ಏನಿರುತ್ತೆ ಅಲ್ವಾ, ಅದು ಯಾವತ್ತಿಗೂ ಒಂದು ಬೂಲಿಯನ್ ವ್ಯಾಲ್ಯೂ ಅಥವಾ ಟ್ರೂ ಆರ್ ಫಾಲ್ಸ್ ಅನ್ನೋದೇ ಇರುತ್ತೆ. ಆ್ಯಂಡ್ ಏನಿದೆ, ಬೂಲಿಯನ್ ಲಾಜಿಕಲ್ ಆಪರೇಟರ್ಸ್. ಸೊ ದೀಸ್ ಆಪರೇಟ್ ಓನ್ಲಿ ಆನ್ ಬೂಲಿಯನ್ ಆಪರೆಂಟ್ಸ್. ಅಂದರೆ ಈ ಒಂದು ಬೂಲಿಯನ್ ಆಪರೆಂಟ್ಸ್ ಅಂದರೆ ಏನು, ಟ್ರೂ ಆರ್ ಫಾಲ್ಸ್. ಸೊ ಈ ಒಂದು ಟ್ರೂ ಆರ್ ಫಾಲ್ಸ್ ಮೇಲೆ ಅಷ್ಟೇ ಈ ಒಂದು ಆಪರೇಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆಲ್ ಆಫ್ ದ ಬೂಲಿಯನ್ ಲಾಜಿಕಲ್ ಆಪರೇಟರ್ಸ್ ಕಂಬೈನ್ ಟು ಬೂಲಿಯನ್ ವ್ಯಾಲ್ಯೂಸ್ ಟು ಫಾರ್ಮ್ ರಿಸಲ್ಟೆಂಟ್ ಬೂಲಿಯನ್ ವ್ಯಾಲ್ಯೂ. ಅಂದರೆ ಈಗ ಈ ಒಂದು ಲಾಜಿಕಲ್ ಆಪರೇಟರ್ಸ್ ಏನಿರುತ್ತೆ ಅಲ್ವಾ, ಅವು ಬುಲಿಯನ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿಕೊಂಡು ಅದ್ರ ಮೇಲೆ ಆಪರೇಷನ್ನ ಪರ್ಫಾರ್ಮ್ ಮಾಡಿದ್ಮೇಲೆ ರಿಸಲ್ಟ್ ಏನು ಬರುತ್ತೆ, ಬುಲಿಯನ್ ವ್ಯಾಲ್ಯೂನೇ ಬರುತ್ತೆ. ಸೊ ಇದರ ಒಂದು ಆಪರೇಟರ್ ಮತ್ತು ಮೀನಿಂಗ್ ನೋಡೋದಾದರೆ ಇದೇನು, ಲಾಜಿಕಲ್ ಆ್ಯಂಡ್ ಲಾಜಿಕಲ್ ಆರ್. ಸೊ ಇದೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಾನು ಅನ್ಕೋತಿಲ್ಲ, ಏಕೆಂದರೆ ಇದು ಆಲ್ರೆಡಿ ನಾವು DDCO ಅಲ್ಲಿ ನೋಡಿದ್ದನ್ನೇ ಒಂದು 2 ಮಾಡ್ಯೂಲ್ ಕಂಟಿನ್ಯೂಸ್ ಆಗಿ ಇದನ್ನೇ ನೋಡಿದ್ದೀವಿ. ಸೊ ಆದರೂ ಇನ್ನೊಮ್ಮೆ ನೋಡೋದಾದರೆ ಈ ಒಂದು ಏನು ಲಾಜಿಕಲ್ ಆ್ಯಂಡ್, ಲಾಜಿಕಲ್ ಆರ್, ಲಾಜಿಕಲ್ ಎಕ್ಸಾರ್, ಆ್ಯಂಡ್ ನೆಕ್ಸ್ಟ್ ಇದು ಕೆಳಗೆ ಏನಿದೆ ಅಲ್ವಾ, ಅವು ಅಸೈನ್ಮೆಂಟ್ ಆಪರೇಟರ್ಸ್. ಸೊ ಅದು ಎಂಡ್ ಅಸೈನ್ಮೆಂಟ್, ಆರ್ ಅಸೈನ್ಮೆಂಟ್, ಎಕ್ಸಾರ್ ಅಸೈನ್ಮೆಂಟ್, ಆ್ಯಂಡ್ ನೆಕ್ಸ್ಟ್ ಏನಿದೆ ಟರ್ನರಿ ಆಪರೇಟರ್. ಸೊ ನೀವು ಈ ಕ್ವೆಶನ್ ಕೇಳಿದ್ರೆ ಈ ಒಂದು ಟರ್ನರಿ ಆಪರೇಟರ್ ಬಗ್ಗೆನೂ ಕೇಳಬಹುದು. ಸೊ ಈ ಒಂದು ಟರ್ನರಿ ಇಫ್ ದೆನ್ ಆ್ಯಂಡ್ ಎಲ್ಸ್ ಅನ್ನೋದೇನಿದೆ ಅಲ್ವಾ, ಅದು ಬಂದು ಒಂದು ಕಂಡೀಷನಲ್ ಆಪರೇಟರ್. ಸೊ ಈಗ ಇದರ ಒಂದು ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದರೆ,
ನಿಮ್ಮ ಒಂದು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಹೇಗಿರುತ್ತೆ ಅಲ್ವಾ ಆ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕಂಡೀಷನ್ ಕ್ವೆಶ್ಚನ್ ಮಾರ್ಕ್ ಬರುತ್ತೆ ಆ್ಯಂಡ್ ಸ್ಟೇಟ್ಮೆಂಟ್ ಒನ್ ಅಂತ ಬರುತ್ತೆ. ನೆಕ್ಸ್ಟ್ ಕಾಲನ್ ಸ್ಟೇಟ್ಮೆಂಟ್ ಟು. ಆ ಕಂಡೀಷನ್ ಟ್ರೂ ಇತ್ತಂದರೆ ಆ ಸ್ಟೇಟ್ಮೆಂಟ್ ಒನ್ ಅನ್ನೋದು ಪ್ರಿಂಟ್ ಆಗುತ್ತೆ, ಅಥವಾ ನೆಕ್ಸ್ಟ್ ಕಾಲನ್ಗೆ ಎಂಟರ್ ಆಯಿತು ಅಂದರೆ ಸ್ಟೇಟ್ಮೆಂಟ್ ಟು ಅನ್ನೋದು ಪ್ರಿಂಟ್ ಆಗುತ್ತೆ. ಸೊ ಇಫ್ ಎಲ್ಸ್ನ ಯೂಸ್ ಮಾಡೋ ಬದಲಿಗೆ ನಾವು ಈ ರೀತಿ ಟರ್ನರಿ ಆಪರೇಟರ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಇದೇನು ಟರ್ನರಿ ಆಪರೇಟರ್. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ಬಿಟ್ವೈಸ್ ಆಪರೇಟರ್ಸ್ ಬಗ್ಗೆ ಹೇಳಿಲ್ಲ, ಹೌದಾ? ಸೊ ನನಗೆ ಗೊತ್ತಿದೆ ಬಿಟ್ವೈಸ್ ಆಪರೇಟರ್ಸ್ನ ನಿಮಗೆ ಸ್ಪೆಸಿಫಿಕ್ ಆಗಿ ಅವ್ರು ಮೆನ್ಷನ್ ಮಾಡೋದಿಲ್ಲ ಬಿಟ್ವೈಸ್ ಆಪರೇಟರ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ. ಬಟ್ ಸ್ಟಿಲ್ ಈ ರೀತಿ ಕೇಳ್ತಾರೆ, ಏಕೆಂದರೆ ನಾನು ಈ ಒಂದು 8th ಕ್ವೆಶನ್ ಏನಕ್ಕೆ ಬರ್ತಿದ್ದೀನಿ ಅಂದರೆ ಇದೊಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಆದ್ದರಿಂದ ಇದು ಈ ರೀತಿ ಬರ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಆಪರೇಟರ್ದು ಒಂದು ಎಕ್ಸಾಂಪಲ್ಸನ್ನು ತಗೊಂಡೇ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೇಳಿರೋದು. ಸೊ ನಾನು ನಿಮಗೆ ಬಿಟ್ವೈಸ್ ಆಪರೇಟರ್ಸ್ನ ಸ್ಪೆಸಿಫಿಕ್ ಆಗಿ ಎಕ್ಸ್ಪ್ಲೈನ್ ಅನ್ನೋದು ಮಾಡಿಲ್ಲ. ಬಟ್ ಸ್ಟಿಲ್ ಬಿಟ್ವೈಸ್ ಆಪರೇಟರ್ಸ್ ಅಂದರೆ ಈ ಒಂದು ಇಂಡಿವಿಜುವಲ್ ಬಿಟ್ಸ್ ಮೇಲೆ ಒಂದು ಆಪರೆಂಟ್ಸ್ ಮೇಲೆ ಆ ಒಂದು ಆಪರೇಷನ್ನ ಪರ್ಫಾರ್ಮ್ ಮಾಡೋದು ಬಿಟ್ವೈಸ್ ಆಪರೇಟರ್. ಸೊ ಅದರಲ್ಲಿ ಏನೇನಿದೆ ಸೇಮ್ ಪ್ರೀವಿಯಸಲ್ಲಿ ಲಾಜಿಕಲಲ್ಲಿ ಹೇಗಿತ್ತು ಇಲ್ಲೂ ಅದೇ ರೀತಿಯೇ ಬಿಟ್ವೈಸ್ ಆ್ಯಂಡ್ ಬಿಟ್ವೈಸ್ ಆರ್ ಬಿಟ್ವೈಸ್ ನಾಟ್ ಅಂತ ಇದೆ. ಸೇಮ್ ಅದೇ ಸಿಂಬಲ್ಸ್ನೇ ಬರೆದು ಬಿಟ್ವೈಸ್ ಅಂತ ಬರೀಬೇಕಾಗುತ್ತೆ ಅಷ್ಟೇ. ಸೊ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಏನಿದೆ, ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಆಪರೇಷನ್ಸ್ ವಿತ್ ಎಕ್ಸಾಂಪಲ್ಸ್ ಅನ್ನೋದಿದೆ ಅಲ್ವಾ. ಸೊ ಇದು ಪ್ರೀವಿಯಸ್ ಇಯರ್ ಕ್ವೆಶನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ. ಸೊ ಇದನ್ನು ತುಂಬ ಸರಿನೇ ಕೇಳಿದ್ದಾರೆ, ಹೌದು. ಸೊ ಇದರಲ್ಲಿ ಫಸ್ಟ್ ಏನಿದೆ ಲೆಫ್ಟ್ ಶಿಫ್ಟ್ ಇದೆ. ಸೊ ಲೆಫ್ಟ್ ಶಿಫ್ಟ್ ಅಂದರೆ ಏನು? ಆ್ಯಂಡ್ ನೆನಪಿರ್ಲಿ ಗಾಯ್ಸ್, ಇದು ಈ ಒಂದು ಲೆಫ್ಟ್ ಶಿಫ್ಟ್ ರೈಟ್ ಶಿಫ್ಟ್ ಇದೆಲ್ಲನೂ ಬಂದು ಬಿಟ್ವೈಸ್ ಆಪರೇಟರ್ಸ್ ಕೆಳಗೇನೆ ಬರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಬಿಟ್ವೈಸ್ ಅಂತ ಕೇಳೋದಿಲ್ಲ ಆಲ್ಮೋಸ್ಟ್, ಬಟ್ ಸ್ಟಿಲ್ ಕೇಳಿದ್ರೂ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತ ಅನ್ಕೋಬೇಡಿ, ಇದೇ ಆನ್ಸರ್ನೇ ಅಲ್ಲೂ ಬರೀರಿ, ಏಕೆಂದರೆ ಸೇಮ್ ಆನ್ಸರೇ ಬರೀಬೇಕಾಗುತ್ತೆ. ಸೊ ಫಸ್ಟ್ ಇದರಲ್ಲಿ ಏನಿದೆ ಲೆಫ್ಟ್ ಶಿಫ್ಟ್ ಅಲ್ವಾ. ಸೊ ಲೆಫ್ಟ್ ಶಿಫ್ಟ್ ಅಂದರೆ ಏನು? ದ ಲೆಫ್ಟ್ ಶಿಫ್ಟ್ ಆಪರೇಟರ್ ಶಿಫ್ಟ್ಸ್ ದ ಬಿಟ್ಸ್ ಆಫ್ ನಂಬರ್ಸ್ ಟು ದ ಲೆಫ್ಟ್ ಬೈ ದ ಸ್ಪೆಸಿಫಿಕ್ ನಂಬರ್ ಆಫ್ ಪೊಸಿಷನ್ಸ್. ಸೊ ಈ ಒಂದು ಲೆಫ್ಟ್ ಶಿಫ್ಟ್ ಆಪರೇಟರ್ ಅಂದರೆ ಈಗ ನಂಬರ್ ಆಫ್ ಬಿಟ್ಸ್ ಏನಿರುತ್ತೆ ಅಲ್ವಾ, ಒಂದು ಇಷ್ಟು ಬಿಟ್ಸ್ ಅಂತ ಇರುತ್ತೆ. ಸೊ ಅದರಲ್ಲಿ ಸ್ಪೆಸಿಫಿಕ್ ಅಂದರೆ ಒಂದು 3 ನಂಬರ್ಸ್ ಅಂತ ಅಂದ್ಕೊಳ್ಳಿ, ಅದನ್ನು ಮಾತ್ರ ಲೆಫ್ಟಿಗೆ ಶಿಫ್ಟ್ ಮಾಡೋದು. ಸೊ ಇದನ್ನು ನಾವು ಏನಂತೀವಿ, ಲೆಫ್ಟ್ ಶಿಫ್ಟ್ ಆಪರೇಟರ್. ಅಂದರೆ ನೆನಪಿರಲಿ, ಲೆಫ್ಟ್ ಶಿಫ್ಟ್ ಅಂದರೆ ಲೆಫ್ಟಿಗೇನೆ ನಾವು ಅದನ್ನು ಶಿಫ್ಟ್ ಮಾಡ್ತೀವಿ. ಸೊ ಈಚ್ ಲೆಫ್ಟ್ ಶಿಫ್ಟ್ ಎಫೆಕ್ಟಿವ್ಲಿ ಮಲ್ಟಿಪ್ಲೈಸ್ ನಂಬರ್ ಬೈ 2 power n ವೇರ್ n ಇಸ್ ಅ ನಂಬರ್ ಆಫ್ ಶಿಫ್ಟ್. ಸೊ ಈ ಒಂದು ಲೆಫ್ಟ್ ಶಿಫ್ಟ್ ಏನಿದೆ ಅಲ್ವಾ, ಅದು ಆ ಒಂದು ನಂಬರ್ಸ್ನ ಮಲ್ಟಿಪ್ಲೈ ಮಾಡುತ್ತೆ. ಆ್ಯಂಡ್ ಇದನ್ನು ನೆನಪಿರಲಿ, ಲೆಫ್ಟ್ ಶಿಫ್ಟ್ ಮಲ್ಟಿಪ್ಲೈ ಮಾಡುತ್ತೆ ಅನ್ನೋದು. ಆ್ಯಂಡ್ ಎಷ್ಟು 2 power n ಅದಕ್ಕೆ ಮಲ್ಟಿಪ್ಲೈ ಅನ್ನೋದು ಮಾಡುತ್ತೆ. ಎನ್ ಅಂದರೆ ಏನು? ನಂಬರ್ ಆಫ್ ಶಿಫ್ಟ್. ಸೊ ಇದರ ಒಂದು ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದರೆ, ಒಂದು ನಂಬರ್ ನೆಕ್ಸ್ಟ್ ಲೆಫ್ಟ್ ಶಿಫ್ಟ್ ಅದೊಂದು ಆಪರೇಟರ್ ಮತ್ತು ಎನ್ ಅಂತ ಬರೀಬೇಕು. ಸೊ ಇದರ ಒಂದು ಎಕ್ಸಾಂಪಲ್ ನೋಡೋದಾದರೆ, ನಂಬರ್ ಈಸ್ ಈಕ್ವಲ್ಸ್ ಟು 5, ರಿಸಲ್ಟ್ ಈಸ್ ಈಕ್ವಲ್ಸ್ ಟು ನಂಬರ್ ಲೆಫ್ಟ್ ಶಿಫ್ಟ್ 2 ಆ್ಯಂಡ್ ದೆನ್ ಪ್ರಿಂಟ್ ಆಫ್ ರಿಸಲ್ಟ್. ಸೊ ಇಲ್ಲಿ ಏನು ಬರ್ತಿದ್ದೀವಿ, ನಂಬರ್ನ 5 ಅಂತ ತಗೊಂಡಿದ್ದೀವಿ. ನೆಕ್ಸ್ಟ್ ರಿಸಲ್ಟ್ ಏನು? ನಂಬರ್ ಲೆಫ್ಟ್ ಶಿಫ್ಟ್ 2. ಅಂದರೆ ಈ ರಿಸಲ್ಟ್ ಅಂದರೆ ಈ ಒಂದು ಲೆಫ್ಟ್ ಶಿಫ್ಟ್ ಮಾಡಿದ್ಮೇಲೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋದು ರಿಸಲ್ಟ್. ಸೊ ರಿಸಲ್ಟ್ ಅನ್ನೋದು ಒಂದು ವೇರಿಯಬಲ್. ಆ್ಯಂಡ್ ನೆಕ್ಸ್ಟ್ ಪ್ರಿಂಟ್ ಆಫ್ ರಿಸಲ್ಟ್. ಸೊ ಈ ನಂಬರ್ನ 5 ನಾವು ಬೈನರಿಯಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? 101 ಅಲ್ವಾ. ಸೊ ಈ 101ನ ನಾವು ಏನು ಮಾಡ್ತಿದ್ದೀವಿ, 2 2 ಒಂದು ಲೆಫ್ಟ್ ಶಿಫ್ಟ್ ಮಾಡ್ತಿದ್ವಿ. ಎಷ್ಟು? 2ಕ್ಕೆ. ಸೊ ಲೆಫ್ಟ್ ಶಿಫ್ಟ್ 2 ಅಂತ ಇದೆ. ಸೊ ನಾವು 2 ಡಿಜಿಟ್ಸ್ನ ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಅದೇನಾಗುತ್ತೆ, ಈ 2 ಡಿಜಿಟ್ಸ್ ಏನಿದೆ ಅಲ್ವಾ, ಅದು ರೈಟಿಗೆ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಈ 3 zeros 101 ಆ್ಯಂಡ್ 2 zeros ಈ ರೀತಿ ಬರುತ್ತೆ. ಆ್ಯಂಡ್ ನಿಮಗೆ ನೆನಪಿರ್ಬೇಕಾಗಿರೋದೇನು, ಇದೇನು ಗೊತ್ತಾ? ಸೊ ಇದು ಬಂದು 20 ಇದು ಬೈನರಿಯಲ್ಲಿ ಈ ಒಂದು 101 100 ಏನಿದೆ ಅಲ್ವಾ, ಇದು 20 ಇದು. ಆ್ಯಂಡ್ 101 ಲಾಸ್ಟಿಗೆ 101 ಬಂದರೆ ಅದು 5. ಸೊ ಬೈನರಿ ನಂಬರ್ಸಲ್ಲಿ ಈ ರೀತಿ ಇರುತ್ತೆ. ಸೊ ಇಲ್ಲಿ ನಾವು ತಗೊಂಡಿದ್ದ ನಂಬರ್ ಯಾವುದು? 5. ಆ್ಯಂಡ್ ನಾವು ಅದನ್ನು ಲೆಫ್ಟ್ ಶಿಫ್ಟ್ 2 ಮಾಡಿದ್ರೆ ಬರೋ ರಿಸಲ್ಟ್ ಏನು? 20. ಸೊ ಈ ಪ್ರಿಂಟ್ ರಿಸಲ್ಟ್ ಅಂತ ಬಂದಾಗ 20 ಅನ್ನೋದು ಪ್ರಿಂಟ್ ಆಗುತ್ತೆ. ಸೊ ಇದೆಲ್ಲ ಎಕ್ಸಾಂಪಲ್ ಆಫ್ ಲೆಫ್ಟ್ ಶಿಫ್ಟ್ ಆಪರೇಟರ್. ನೆಕ್ಸ್ಟ್ ಏನಿದೆ, ರೈಟ್ ಶಿಫ್ಟ್ ಅಲ್ವಾ. ಸೊ ಈ ರೈಟ್ ಶಿಫ್ಟ್ ಅಂದರೆ ಏನು? ಇಟ್ ಶಿಫ್ಟ್ಸ್ ದ ಬಿಟ್ಸ್ ಆಫ್ ಎ ನಂಬರ್ ಟು ರೈಟ್ ಬೈ ಸ್ಪೆಸಿಫೈಡ್ ನಂಬರ್ ಆಫ್ ಪೊಸಿಷನ್ಸ್. ಈಚ್ ರೈಟ್ ಶಿಫ್ಟ್ ಎಫೆಕ್ಟಿವ್ಲಿ ಡಿವೈಡ್ಸ್ ದ ನಂಬರ್ ಬೈ 2 power n. ಸೊ ನಾವು ಪ್ರೀವಿಯಸ್ ಆಗಿ ಹೇಗೆ ನೋಡಿದ್ವೋ ಇಲ್ಲೂ ಅದೇ ರೀತಿನೇ, ಬಟ್ ಇಲ್ಲಿ ಏನು ಮಾಡುತ್ತೆ, ರೈಟ್ ಶಿಫ್ಟ್ ಮಾಡುತ್ತೆ. ಅಂದರೆ ರೈಟ್ ಸೈಡಿಗೆ ಶಿಫ್ಟ್ ಮಾಡುತ್ತೆ ಕೆಲವು ನಂಬರ್ ಆಫ್ ಬಿಟ್ಸ್ನ. ಆ್ಯಂಡ್ ನಾನು ಪ್ರೀವಿಯಸ್ಸಲ್ಲಿ ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ಹೇಳಿದೆ, ಅದು ಎಫೆಕ್ಟಿವ್ಲಿ ಮಲ್ಟಿಪ್ಲೈಸ್ ದ ನಂಬರ್ ಬೈ 2 power n. ಬಟ್ ಇದು ಡಿವೈಡ್ಸ್ ದ ನಂಬರ್ ಬೈ 2 power n. ಸೊ ಅಲ್ಲಿ 5 ಇದ್ದಿದ್ದು 20 ಆಯಿತು, ಆ್ಯಂಡ್ ಇಲ್ಲಿ 20 ಇತ್ತಂದರೆ 5 ಆಗುತ್ತೆ. ಬಿಕಾಸ್ ಇದು ಅದು ಮಲ್ಟಿಪ್ಲೈ ಮಾಡಿದೆ ಅಂದರೆ ಇದು ಡಿವೈಡ್ ಮಾಡುತ್ತೆ ಹಾಫ್ ಬೈ 2 power n. ಸೊ ಇಲ್ಲೂ n ಅಂದರೆ ನಂಬರ್ ಆಫ್ ಶಿಫ್ಟ್ಸ್ ಅಂತಲೇ ಹೌದು.
ನೆಕ್ಸ್ಟ್ ಸಿಂಟ್ಯಾಕ್ಸ್ ಏನು ಸೇಮ್ ಪ್ರೀವಿಯಸ್ ಅಲ್ಲಿ ನೋಡ್ರೆ ಇಲ್ಲೂ ಹಾಗೇನೆ, ಬಟ್ ಅಲ್ಲಿ ಲೆಫ್ಟ್ ಶಿಫ್ಟ್ನ ಬರ್ದಿದ್ರಿ, ಇಲ್ಲಿ ರೈಟ್ ಶಿಫ್ಟ್ ಆಪರೇಟರ್ನ ಬರಿಬೇಕು. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ನಂಬರ್ನ ನಾವು ಏನು ತಗೊಂಡಿದ್ದೀವಿ 20 ಅಂತ ತಗೊಂಡಿದ್ದೀವಿ. ಸೊ ಇದು ಬೈನರಿಯಲ್ಲಿ ಹೇಗೆ ಬರುತ್ತೆ 10100 ಅಂತ ಬರುತ್ತೆ. ಸೊ ನಾವೀಗ ಇದನ್ನ ರೈಟ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ 010. ಸೊ ಇದೇ ಎಕ್ಸಾಂಪಲ್ನೇ ನೀವು ಬರೀರಿ, ಯಾಕೆಂದ್ರೆ ನಿಮ್ಗೆ ಇದು ಈಸಿ ಅಂತಾನೆ ಅನ್ಸುತ್ತೆ ಅಂತ ಇದನ್ನೇ ಬರ್ದೆ. ಸೊ ಈಗ ಅಲ್ಲಿ 520 ಅಂದ್ರೆ ಇಲ್ಲಿ ರಿವರ್ಸ್ ಅನ್ನೋದಾಗುತ್ತೆ. ಸೊ ಇದೇನು ಎಕ್ಸಾಂಪಲ್ ಆಫ್ ರೈಟ್ ಶಿಫ್ಟ್ ಆಪರೇಟರ್. ಆ್ಯಂಡ್ ನೆನಪಿರಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಾಡ್ಯೂಲಿನ ಕೊನೆ ಕ್ವೆಶನ್ ಏನಿದೆ, ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಫ್ ಸ್ಟೇಟ್ಮೆಂಟ್ಸ್ ಇನ್ ಜಾವಾ. ಅಂದರೆ ಇದೂ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ನೇ ಹೌದು. ಸೊ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಇಫ್ ಸ್ಟೇಟ್ಮೆಂಟ್ಸ್ ಜಾವಾ ಅಲ್ಲಿರೋದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಇದರ ಒಂದು ಆನ್ಸರ್ ನೋಡೋದಾದ್ರೆ, ಫಸ್ಟ್ ಇಫ್ ಸ್ಟೇಟ್ಮೆಂಟ್. The if statement in Java's conditional branch statement, it can be used to route ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಥ್ರೂ ಟೂ ಡಿಫ್ರೆಂಟ್ ಪಾರ್ಟ್ಸ್. ಅಂದರೆ ಈ ಜಾವಾ ಕಂಡೀಷನಲ್ ಬ್ರಾಂಚ್ ಸ್ಟೇಟ್ಮೆಂಟ್ ಹೌದು. ಸೊ ಇದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನ ಎರಡು ಡಿಫ್ರೆಂಟ್ ವೇಸಲ್ಲಿ ಮಾಡುತ್ತೆ. ಸೊ ಫಸ್ಟ್ ಒನ್ ಏನು, ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ 1 ಆ್ಯಂಡ್ ನೆಕ್ಸ್ಟ್ ಎಲ್ಸ್ ಕಂಡೀಷನ್ ಸ್ಟೇಟ್ಮೆಂಟ್ 2. ಸೊ ಈ ಒಂದು ಕಂಡೀಷನ್ ಅನ್ನೋದೇನಿದೆ ಅಲ್ವಾ, ಅದು ನಮಗೆ ಬೂಲಿಯನ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಆ್ಯಂಡ್ ನಾವು ಇದನ್ನು ಒಂದು ಕರ್ಲಿ ಬ್ರೇಸಸ್ ಯೂಸ್ ಮಾಡಿಕೊಂಡು ಬರಿತೀವಿ. ಸೊ ಆ ಒಂದು ಕರ್ಲಿ ಬ್ರೇಸಸ್ ಯೂಸ್ ಮಾಡ್ಕೊಂಡು ಬರೆಯೋದು ಕೋಡ್ ಮಧ್ಯದಲ್ಲಿ ಏನಿರುತ್ತೆ ಅಲ್ವಾ, ಅದನ್ನು ನಾವು ಬ್ಲಾಕ್ ಆಫ್ ಕೋಡ್ ಅಂತ ಅಂತೀವಿ. ಸೊ ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದಾದರೆ, ಈ ಒಂದು ಕಂಡೀಷನ್ ಏನಾದರೂ ಇಫ್ ಕಂಡೀಷನ್ ಏನಾದರೂ ಟ್ರೂ ಇತ್ತಂದರೆ ಆ ಸ್ಟೇಟ್ಮೆಂಟ್ 1 ಅನ್ನೋದು ಪ್ರಿಂಟ್ ಆಗುತ್ತೆ ಅಥವಾ ಎಕ್ಸಿಕ್ಯೂಟ್ ಆಗುತ್ತೆ. ಆ್ಯಂಡ್ ಅದೇನಾದರೂ ತಪ್ಪಿತ್ತು ಅಂದರೆ ಸ್ಟೇಟ್ಮೆಂಟ್ 2 ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಎಲ್ಸಲ್ಲಿ ಇರುತ್ತೆ ಅಲ್ವಾ, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಅದು ಏನು ಆ ಸ್ಟೇಟ್ಮೆಂಟ್ ಅನ್ನೋದು ಇತ್ತು ಅಂದರೆ ಅಷ್ಟೇ. ಸೊ ಈ ಯಾವತ್ತಿಗೂ ಎರಡು ಸ್ಟೇಟ್ಮೆಂಟ್ಸೂ ಒಮ್ಮೆಲೆಗೇ ಎಕ್ಸಿಕ್ಯೂಟ್ ಅನ್ನೋದಾಗೋದಿಲ್ಲ. ಸೊ ನಮಗೆ ಕಂಡೀಷನ್ ಅದ್ರ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗಬೇಕು, ಸ್ಟೇಟ್ಮೆಂಟ್ 2 ಆಗಬೇಕು ಅಂದರೆ ನೆವರ್, ಆ ರೀತಿ ಆಗೋದೇನೇ ಇಲ್ಲ. ಸೊ ಇದು ಬಂದು ಇಫ್ ಎಲ್ಸ್ ಅಲ್ವಾ. ಸೊ ಇದರ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಇಂಟ್ ಎ ಕಾಮ ಬಿ, ಇಫ್ ಎ ಇಸ್ ಲೆಸ್ ದ್ಯಾನ್ ಬಿ, ಎ ಇಸ್ ಈಕ್ವಲ್ಸ್ ಟು 0, ಎಲ್ಸ್ ಎ ಬಿ ಇಸ್ ಈಕ್ವಲ್ಸ್ ಟು 0. ಅಂದರೆ ಈ ಒಂದು ಎ ಆ್ಯಂಡ್ ಬಿ ಏನಿದೆ ಅಲ್ವಾ, ಆ ರೀತಿ ಒಂದು ಎರಡು ಇಂಟೀಜರ್ಸ್ ನಂಬರ್ಸ್ನ ತಗೋತಿದ್ದೀವಿ ಆ್ಯಂಡ್ ಕಂಪೇರ್ ಮಾಡ್ತಿದ್ದೀವಿ. ಇಫ್ ಎ ಏನಾದರೂ ಬಿಗಿಂತೂ ಕಮ್ಮಿ ಇತ್ತು ಅಂದರೆ ಎನ 0, ಆ ರೀತಿ ಜಾಸ್ತಿ ಇತ್ತು ಅಂದರೆ ಬಿನ ಅಂತ ತಗೋತಿದ್ದೀವಿ ಅಲ್ವಾ. ಸೊ ಇಲ್ಲಿ ಏನು ಮಾಡ್ತಿದ್ದೀವಿ, ಈಗ ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ಸ್ ಟು 5 ಆ್ಯಂಡ್ ಬಿ ಇಸ್ ಈಕ್ವಲ್ಸ್ ಟು 4 ಅಂತ ತಗೊಳ್ಳೋಣ. ಸೊ ಎ ಇಸ್ ಈಕ್ವಲ್ಸ್ ಟು 5 ಅಂದರೆ ಎ ಏನಾದರೂ ಬಿಗಿಂತೂ ಕಮ್ಮಿ ಇದೆಯಾ, ಇಲ್ಲ ಜಾಸ್ತಿ ಇದೆ. ಸೊ ಏನು ಮಾಡುತ್ತೆ, ಬಿ ಇಸ್ ಈಕ್ವಲ್ಸ್ ಟು 0 ಅನ್ನೋದನ್ನ ಪ್ರಿಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದಾದ್ಮೇಲೆ ಏನಿದೆ ನೆಸ್ಟೆಡ್ ಇಫ್. ಸೊ ಈ ಒಂದು ನೆಸ್ಟೆಡ್ ಇಫಲ್ಲಿ ಏನಿದೆ, ಈ ನೆಸ್ಟೆಡ್ ಇಫ್ ಈಸ್ ಅ ಸ್ಟೇಟ್ಮೆಂಟ್ ದಟ್ ಈಸ್ ದ ಟಾರ್ಗೆಟ್ ಆಫ್ ಅನದರ್ ಇಫ್ ಆಲ್ ಎಲ್ಸ್. ಸೊ ಇದರ ಒಂದು ಇದೇನಿದೆ ಅಲ್ವಾ ಈ ನೆಸ್ಟೆಡ್ ಇಫು, ಸೊ ಇದರಲ್ಲಿ ಜಾಸ್ತಿ ಇಫ್ ಸ್ಟೇಟ್ಮೆಂಟ್ಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಇಫ್ ಐ ಈಸ್ ಈಕ್ವಲ್ಸ್ ಟು 0. ಸೊ ಐ ಏನಾದರೂ 0 ಇತ್ತಂದರೆ ಫಸ್ಟ್ ಏನಾಗುತ್ತೆ ಗೊತ್ತಾ, ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಫಸ್ಟ್ ಇಫ್ನ ಚೆಕ್ ಮಾಡುತ್ತೆ. ಆ್ಯಂಡ್ ಇಫ್ ಏನಾದರೂ ಡೈರೆಕ್ಟಾಗಿ ಫಸ್ಟಿಗೇನೆ ತಪ್ಪು ಐ ನಾಟ್ ಈಕ್ವಲ್ಸ್ ಟು 0 ಅಂತ ಬಂದರೆ ಈ ಎಲ್ಸ್ ಸ್ಟೇಟ್ಮೆಂಟ್ ಇದೆ ಅಲ್ವಾ, ಇದು ಪ್ರಿಂಟ್ ಆಗಿಬಿಡುತ್ತೆ. ಸೊ ಇಫ್ ಐ ಈಸ್ ಈಕ್ವಲ್ಸ್ ಟು 10 ಅನ್ನೋದು ಏನಾದರೂ ಟ್ರೂ ಇತ್ತಂದ್ರೆ ಮತ್ತೇನಾಗುತ್ತೆ, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಆ್ಯಂಡ್ ಅದು ಈಸ್ ಈಕ್ವಲ್ಸ್ ಟು ಬಿ ಅಂತ ಬರುತ್ತೆ. ಸೊ ಅದು ಇಲ್ಲ ಅಂತ ಇದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಚೆಕ್ ಮಾಡಿದಂದ್ರೆ ಎರಡು ತಪ್ಪಿತ್ತಂದ್ರೆ ಈ ಎಲ್ಸ್ ಸ್ಟೇಟ್ಮೆಂಟ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದೇನು ನೆಸ್ಟೆಡ್ ಇಫ್ ಒಂದು ಎಕ್ಸಾಂಪಲ್. ಆ್ಯಂಡ್ ನೆಕ್ಸ್ಟ್ ಕೊನೆಯದೇನಿದೆ, ಇಫ್ ಎಲ್ಸ್ ಇಫ್ ಲ್ಯಾಡರ್. ಸೊ ದ ಕಾಮನ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ ದಟ್ ಈಸ್ ಬೇಸ್ಡ್ ಆನ್ ಅ ಸೀಕ್ವೆನ್ಸ್ ಆಫ್ ನೆಸ್ಟೆಡ್ ಇಫ್ಸ್ ಇಸ್ ಅ ಇಫ್ ಎಲ್ಸ್ ಇಫ್ ಲ್ಯಾಡರ್. ಅಂದರೆ ಇವಾಗ ನಾವು ಯಾವುದೋ ಒಂದು ಕಾಮನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಸೀಕ್ವೆನ್ಸ್ ಆಫ್ ನೆಸ್ಟೆಡ್ ಇಫ್ಸ್ನ ಯೂಸ್ ಮಾಡ್ತೀವಿ ಅಲ್ವಾ, ಅದನ್ನು ನಾವು ಇಫ್ ಎಲ್ಸ್ ಇಫ್ ಲ್ಯಾಡರ್ ಅಂತ ಅಂತೀವಿ. ಸೊ ಇದರಲ್ಲಿ ಏನಾಗುತ್ತೆ ಗೊತ್ತಾ, ಕೊನೆಗೆ ಒಂದೇ ಒಂದು ಎಲ್ಸ್ ಸ್ಟೇಟ್ಮೆಂಟ್ ಅನ್ನೋದು ಇರುತ್ತೆ, ಉಳಿದಿದ್ದೆಲ್ಲನೂ ಎಲ್ಸ್ ಇಫ್ ಅಂತ ಇರುತ್ತೆ. ಸೊ ಇದನ್ನು ನೀವು ಎಲ್ಸ್ ಇಫ್ ಅಂತನಾದರೂ ಬರಿಬೋದು, ಅಥವಾ ಎಲಿಫ್ ಈ ರೀತಿ ಇದನ್ನು ಯೂಸ್ ಮಾಡಿ ಆದರೂ ಬರಿಬೋದು, ಅಥವಾ ಎಲ್ಸ್ ಇಫ್ ಅಂತ ಈ ರೀತಿನಾದರೂ ಬರಿಬೋದು. ಸೊ ನೀವು ಆಲ್ಮೋಸ್ಟ್ ಎಲ್ಸ್ ಇಫ್ ಅಂತಾನೆ ಎಕ್ಸಾಮಲ್ಲಿ ಬರೀರಿ ಅಂತಲೇ ನಾನು ಹೇಳ್ತೀನಿ. ಸೊ ಇದು ಯಾವ ರೀತಿ ಇರುತ್ತೆ ಅಂದರೆ, ಇಫ್ ಕಂಡೀಷನ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ನೆಕ್ಸ್ಟ್ ಎಲ್ಸ್ ಇಫ್ ಮತ್ತು ಒಂದು ಕಂಡೀಷನ್ ಮತ್ತು ಸ್ಟೇಟ್ಮೆಂಟ್, ಕೊನೆಯದಾಗಿ ಏನು ಬರುತ್ತೆ ಎಲ್ಸ್ ಮತ್ತು ಸ್ಟೇಟ್ಮೆಂಟ್ ಅನ್ನೋದು ಬರುತ್ತೆ. ಸೊ ಇದರ ಒಂದು ಥಿಯರಿ ನೋಡೋದಾದ್ರೆ, ದ ಇಫ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಫ್ರಮ್ ದ ಟಾಪ್ ಡೌನ್. ಅಂದರೆ ಈ ಒಂದು ಇಫ್ ಸ್ಟೇಟ್ಮೆಂಟ್ಸ್ ಅನ್ನೋದು ಮೇಲಿಂದ ಕೆಳಗೆ ಎಕ್ಸಿಕ್ಯೂಟ್ ಆಗ್ತಾ ಬರುತ್ತೆ. ಆ್ಯಂಡ್ ಒಂದು ಏನಾದರೂ ಕಂಡೀಷನ್ ಏನಾದರೂ ಟ್ರೂ ಆಯಿತು ಅಂದರೆ ಆ ಒಂದು ಸ್ಟೇಟ್ಮೆಂಟೇ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಅಂತ ಇದೆ. ಸೊ ಈಗ ಅದನ್ನು ತಪ್ಪಾಗಿದೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಈ ಒಂದು ಎಲ್ಸ್ ಇಫ್ ಕಂಡೀಷನ್ ಇದೇನಾದರೂ ಟ್ರೂ ಆಯಿತು ಅಂದರೆ ಈ ಸ್ಟೇಟ್ಮೆಂಟನ್ನು ಪ್ರಿಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಲ್ಲನೂ ಬೈಪಾಸ್ ಆಗುತ್ತೆ, ಉಳಿದಿರೋ ಕೋಡ್ ಎಲ್ಲನೂ ಏನಿದೆ ಅಲ್ವಾ ಅವೆಲ್ಲನೂ ಬೈಪಾಸ್ ಆಗುತ್ತೆ. ಆ್ಯಂಡ್ ಇಫ್ ನನ್ ಆಫ್ ದ ಕಂಡೀಷನ್ಸ್ ಆರ್ ಟ್ರೂ ದೆನ್ ಫೈನಲ್ ಎಲ್ಸ್ ಸ್ಟೇಟ್ಮೆಂಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಅಂದರೆ ಎಲ್ಲ ಕಂಡೀಷನ್ಸು ನೀವು ಯಾವ್ಯಾವ ಕಂಡೀಷನ್ ಕೊಟ್ಟಿದ್ದೀರಾ ಅದೆಲ್ಲನೂ ಫಾಲ್ಸ್ ಅನ್ನೋದಾದರೆ ಅವಾಗ ಏನಾಗುತ್ತೆ, ಕೊನೆಗೆ ಎಲ್ ಸ್ಟೇಟ್ಮೆಂಟ್ ಇರುತ್ತೆ ಅಲ್ವಾ, ಆ ಒಂದು ಎಲ್ ಸ್ಟೇಟ್ಮೆಂಟೇ
ಇಲ್ಲಿ ಏನಾಗುತ್ತೆ ಎಕ್ಸಿಕ್ಯೂಟ್ ಅನ್ನೋದು ಆಗುತ್ತೆ. ಸೊ ಇದು ಬಂದು ನಿಮ್ಮ ಒಂದು ಇಂಪಾರ್ಟೆಂಟ್ ಕ್ವೆಶನ್, ಅಂದರೆ ಈ ಮಾಡ್ಯೂಲಿನ ಲಾಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಹೌದು. ಆ್ಯಂಡ್ ಆಲ್ಸೋ ಇದರಲ್ಲಿ ವೈಲ್, ಡು ವೈಲ್ ಆ್ಯಂಡ್ ಫಾರ್ ಇದೆ ಅಲ್ವಾ. ಸೊ ನಿಮಗೆ ಆಲ್ಮೋಸ್ಟ್ ಟೈಮ್ ಅನ್ನೋದಿದ್ದರೆ ಆ ಒಂದು 3 ಕ್ವೆಶನ್ಸ್, ಅಂದರೆ ಆ ಒಂದು 3 ಟಾಪಿಕ್ಸ್ನೂ ನೋಡ್ಕೊಳಕ್ಕೆ ಟ್ರೈ ಮಾಡಿ. ಆ್ಯಂಡ್ ಬ್ರೇಕ್ ಕಂಟಿನ್ಯೂ. ಸೊ ಇವನ್ನ ನೋಡೋಕೆ ಟ್ರೈ ಮಾಡಿ. ಬಟ್ ಇದನ್ನ ಆಲ್ಮೋಸ್ಟ್ ಕೊಡೋದಿಲ್ಲ, ಕೊಟ್ಟರು ನೀವು ಆಪ್ಷನಲ್ಲಿ ಬಿಡ್ಬೋದು. ಬಿಕಾಸ್ ಈ ಒಂದು ಕ್ವೆಶನ್ಸ್ ಅಲ್ಲೇ ಖಂಡಿತವಾಗಿಯೂ ನಿಮಗೆ 20 ಮಾರ್ಕ್ಸ್ ಅನ್ನೋದು ಬಂದೇ ಬರುತ್ತೆ. ಆ್ಯಂಡ್ ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡಿರೋದಾದರೆ ನಿಮ್ಗೆ ಇದು ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತಲೇ ಅನ್ಕೋತಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.